वसुदेवसुतं देवं कंसचाणूरमर्दनं देवकी परमानन्दं कृष्णं वन्दे जगद्गुरुं ಶ್ರೀಕೃಷ್ಣಂ ವಂದೇ ಜಗದ್ಗುರುಂ. 18 ಶ್ಲೋಕದ ಅರ್ಥಗಳನ್ನ ತಿಳ್ಕೊಂಡ್ವಿ. ಅದರಲ್ಲಿ ಭಗವಂತ ಯಾರಿಗೆ ಯಾವ ರೀತಿಯಾದಂತಹ ಬುದ್ಧಿ ಇರುವವರಿಗೆ ಯಾವ ರೀತಿಯಾದಂತಹ ತಿಳುವಳಿಕೆಯನ್ನ ಕೊಡ್ತಾ ಇದ್ದಾನೆ, ಹಾಗೂ ಅವನು ನಾಶ ಮಾಡಿದ ಅಂತ ಅನ್ನೋದಕ್ಕೆ ಸಾಧ್ಯವೇ ಇಲ್ಲ ಅನ್ನುವ ಒಂದು ಸೂಕ್ಷ್ಮ ವಿಚಾರಗಳನ್ನ ನಾವು ತಿಳ್ಕೊಳ್ತಾ ಇದ್ದೀವಿ. ಹಾಗೆ ಇಲ್ಲಿ ಭಗವಂತ ನಮಗೆ ಇನ್ನು ಅಂದ್ರೆ ನಾವು ಶರಣಾಗತಿ ಆದ್ರೆ ಹೇಗೆಲ್ಲ ಅವನು ನಮಗೆ ಅನುಕೂಲವನ್ನ ಕೊಡ್ತಾನೆ ಅನ್ನೋದಕ್ಕೆ ಒಂದೇ ಒಂದು ಉದಾಹರಣೆ ಅಂತ ಅಂದ್ರೆ, ಪಾಂಡವರು ಹೇಳದೇನೆ ಕೃಷ್ಣ ದುರ್ಯೋಧನನ ತಂಡಕ್ಕೆ ತನ್ನ ಶಂಖವನ್ನ ಊದುವುದರ ಮೂಲಕ ನಾನಿದ್ದೀನಿ ಇವರ ಜೊತೆ ಅಂತ ಹೇಳ್ತಾ ಹೋಗ್ತಾನೆ. ಹಾಗೇನೆ ಅಲ್ಲಿ ಇರುವಂತಹ ಆ 5 ಬಿಳಿಯ ಕುದುರೆಗಳೇನಿದೆ ಅದು ನಮಗೆ ನಮ್ಮ ಇಂದ್ರಿಯಗಳು ಶುಭ್ರವಾಗಿರಬೇಕು ಅನ್ನೋದನ್ನ ಸಾರಿ ಸಾರಿ ಹೇಳ್ತಿದೆ ಅಂತ ಇಲ್ಲಿ ನಾವು ತೆಗೆದುಕೊಳ್ಬಹುದು. ಹಾಗೆ 19ನೇ ಶ್ಲೋಕಕ್ಕೆ ಹೋಗೋದಾದ್ರೆ, ಸಘೋಷೋದಾತ್ರ ರಾಷ್ಟ್ರಾಣಾಂ ಹೃದಯಾನಿ ವ್ಯಥಾರಯತ್ ನಭಶ್ಚ ಪೃಥಿವೀಂ ಚೈವ ತುಮುಲೋ ವೆನುನಾಧಯನ್. ಸ ಘೋಷ ಅಂದ್ರೆ ಧ್ವನಿಗಳ ಸ್ಪಂದನೆ ಅಂತ ನಾವಿಲ್ಲಿ ತಗೊಳ್ತಾ ಇದೀವಿ. ಹಾಗೆ ಧಾತ್ರ ರಾಷ್ಟ್ರಾಣಾಂ ಅಂದ್ರೆ ಧೃತರಾಷ್ಟ್ರನ ಮಕ್ಕಳು ಅಂತ ಇಲ್ಲಿ ನಾವು ತಗೊಳ್ತಾ ಇದೀವಿ. ಯಾಕೆ ಇಲ್ಲಿ ಧೃತರಾಷ್ಟ್ರನ ಮಕ್ಕಳು ಅಂತ ತೆಗೆದುಕೊಳ್ತಾ ಇದೀವಿ ಅಂತ ಅಂದ್ರೆ, ಅವನ ಹಾಗೆ ನಾವು ಅಷ್ಟೇ ಅವನು ಕಣ್ಣಿಲ್ಲದೆ ಕುರುಡ ಆದ್ರೆ ನಾವು ಕಣ್ಣಿದ್ದು ಕುರುಡರು. ಅವನಿಗೆ ಪುತ್ರ ವ್ಯಾಮೋಹ ಇತ್ತು. ಆ ಪುತ್ರರು ಯಾರಪ್ಪ ಅಂತ ಅಂದ್ರೆ ಕೆಟ್ಟ ಬುದ್ಧಿಗಳು, ದುರ್ಬುದ್ಧಿಗಳು ಅಂತ ಅಂದ್ರೆ ಖಂಡಿತ ತಪ್ಪಾಗೋದಿಲ್ಲ. ಹಾಗೆ ನಾವು ಅಷ್ಟೇ ಕಣ್ಣಿದ್ದು ಕುರುಡರಾಗಿದ್ದೀವಿ. ಭಗವಂತನನ್ನ ಹೇಗೆ ಆರಾಧನೆ ಮಾಡಬೇಕು ನಮಗ್ ಗೊತ್ತಿಲ್ಲ. ಹಾಗೆ ಅವನಿಗೆ 101 ಜನ ಮಕ್ಕಳಿದ್ರೆ ನಮಗೆ 101 ಆಸೆಗಳು, ಬೇಕು ಬೇಡಗಳು, ಬಯಕೆಗಳು. ಹೀಗೆ ಇರ್ಬೇಕು, ಹಾಗೆ ಇರ್ಬೇಕು, ಇವ್ರು ಯಾಕೆ ಹಾಗೆ ಮಾಡಿದ್ರು, ಕೋಪ ತಾಪ ಎಲ್ಲವೂ ಸಹ ನಮ್ಮಲ್ಲಿ ಇದೆ. ಹೃದಯಾನಿ ಅಂದ್ರೆ ಹೃದಯದಲ್ಲಿ, ವ್ಯಥಾರಯತ್ ಅಂದ್ರೆ ಭೇದಿಸಿತು. ಇಲ್ಲಿ ಭೇದಿಸಿತು ಅಂತ ಯಾಕೆ ಹೇಳ್ತಿದ್ದಾರೆ ಅಂತ ನಾವೇನಾದ್ರೂ ನೋಡೋದಾದ್ರೆ, ನಾನು ನಿನ್ನೆ ಕ್ಲಾಸ್ನಲ್ಲಿ ಹೇಳಿದ ಹಾಗೆ ಅವರ ಕಡೆ ಕೇವಲ ಭೀಷ್ಮ ಪಿತಾಮಹ ಒಬ್ಬರೇ ಶಂಖನಾದವನ್ನ ಊದಿದ್ರೆ, ಇಲ್ಲಿ ಪಾಂಡವರ ಪೈಕಿ ಮೊದಲು ಭಗವಂತ ಶಂಖನಾದವನ್ನ ಊದ್ತಾನೆ. ಅದರ ಜೊತೆ 18 ಜನ ಶಂಖನಾದವನ್ನ ಊದ್ತಾರೆ. ಆ 18 ಜನ ಜಯಕ್ಕೆ ಸಮ ಅಂತ ಇಲ್ಲಿ ಭಗವಂತ ಹೇಳ್ತಾನೆ ಅನ್ನೋದನ್ನ ನಾವು ತಿಳ್ಕೊಂಡ್ವಿ. ಅದರ ಜೊತೆ ಇವರ 18ರ ಧ್ವನಿ ಏನಿದೆ ಅಂದ್ರೆ ಶಂಖದ ಧ್ವನಿ ಏನಿದೆ ಅದು ಅವರ ಹೃದಯದಲ್ಲಿ ಭಯಭೀತಗೊಳಿಸಿತು. ಯಾಕಪ್ಪ ಭಯಭೀತಗೊಳಿಸ್ತು ಅಂದಾಗ, ನಾವು ಎಲ್ಲೋ ತಪ್ಪು ಮಾಡಿದೀವಿ ಅಂತ ನಾವು ಬೇರೆಯವರಿಗೆ ಹೇಳಬೇಕು, ವಾದ ಮಾಡ್ಬೇಕು ಅನ್ನೋದಕ್ಕಿಂತ ನಮ್ಮ ಹೃದಯಕ್ಕೆ ಗೊತ್ತಿರುತ್ತೆ, ಎಸ್ ನಾನ್ ತಪ್ಪು ಮಾಡದ್ನಾ ಸರಿ ಮಾಡದ್ನಾ ಅಂತ. ಅದೇ ರೀತಿ ಇಲ್ಲಿ ಅವರಿಗೂ ಅಷ್ಟೇ ಒಂದು ರೀತಿಯಾದಂತಹ ಭಯ ಶುರು ಆಗತ್ತೆ. ಹಾಗಾಗಿ ಆ ವೃಥಾ ರಯತ್ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ನಭ ಅಂದ್ರೆ ಆಕಾಶವನ್ನು, ಚ ಅಂದ್ರೆ ಕೂಡ, ಪೃಥಿವಿ ಪೃಥಿವೀಂ ಅಂತ ಅಂದ್ರೆ ಪೃಥ್ವಿಯ ಮೇಲ್ಭಾಗವನ್ನ, ಚ ಅಂದ್ರೆ ಸಹ, ಏವ ತುಮುಲು ಅಂತ ನಾವು ಒಟ್ಟಿಗೆ ತಗೊಂಡಾಗ ಚ ಖಂಡಿತವಾಗಿಯೂ ಕೋಲಾಹಲವನ್ನ ಮೊಳಗಿಸಿತು ಅಂತ ಹೇಳ್ತಾರೆ. ಅಂದ್ರೆ ಇಲ್ಲಿ ಕೋಲಾಹಲ ಅಂತ ಯಾಕೆ ಬೇರೆ ಪದವನ್ನ ಉಪಯೋಗಿಸಬಹುದಾಗಿತ್ತು. ಕೋಲಾಹಲ, ಕುಮುಲ ಅಂತಾನೆ ಯಾಕೆ ಉಪಯೋಗಿಸ್ತಾ ಇದ್ದಾರೆ ಅಂತ ಅಂದಾಗ ನಮ್ಮೆಲ್ರಿಗೂ ಗೊತ್ತಾಗುತ್ತೆ. ಕೋಲಾಹಲ ಅಂದ ತಕ್ಷಣ ನಮ್ಮ ನೆನಪಿಗೆ ಬರೋದು ಸಮುದ್ರ ಮಂಥನ ಅಲ್ವಾ? ಸಮುದ್ರ ಮಂಥನವನ್ನ ಮಾಡಿದಾಗ ಅಲ್ಲೂ ಸಹ ಅಲೆಗಳ ಕೋಲಾಹಲ ಆಯಿತು. ಆ ಹೃದಯ ದೈವರು ಹಾಗೂ ದಾನವರ ನಡುವೆ ಒಂದು ಕಡೆ
ದೇವತೆಗಳು ನಿಂತ್ಕೊಂಡ್ರೆ ಇನ್ನೊಂದು ಕಡೆ ದಾನವರು ನಿಂತ್ಕೊಂತಾರೆ. ಇಲ್ಲಿ ದೇವತೆಗಳು ದಾನವರು ಅಂದ್ರೆ ದೇವತೆಗಳು ದಾನವರು ಅನ್ನೋ ಅರ್ಥ ಬರೋದಿಲ್ಲ. ದೇವತೆಗಳು ಅಂದ್ರೆ ಒಳ್ಳೆಯ ಬುದ್ಧಿ, ಹಾಗೇನೆ ಅಸುರರು ಅಂದಾಗ ದುರ್ಬುದ್ಧಿ ಅಂತ ಬರುತ್ತೆ. ಅಲ್ಲಿ ಕೋಲಾಹಲ ಉಂಟಾಗತ್ತೆ. ಅಲ್ಲಿ ಕೋಲಾಹಲ ಉಂಟಾದಾಗ ಮೊದಲು ಬರೋದೇ ವಿಷ. ನಮ್ಮ ಹೃದಯದಲ್ಲೂ ಅಷ್ಟೇ, ಇಲ್ಲೂ ಅಷ್ಟೇ. ಇಲ್ಲಿ ಕೋಲಾಹಲಂ ಅಂತ ಆ, ಕುಮು ತುಮುಲಂ ಅಂತ ಹೇಳ್ತಾ ಇದ್ದಾರೆ. ಯಾಕೆ ಅಂದ್ರೆ ಮೊದಲು ನಮ್ಮ ಹೃದಯವನ್ನ ನಾವು ಮಂಥನವನ್ನ ಮಾಡ್ಬೇಕು. ಅಂದ್ರೆ ಕಡಿಲಿಕ್ಕೆ ಶುರು ಮಾಡ್ಬೇಕು. ಯಾಕೆಂದ್ರೆ ಹಾಲು ಒಂದೇ ದಿನ ಉಳಿಯೋದು. ಒಂದು ದಿನ ಇಲ್ಲ, ಒಂದು ಹೊತ್ತು ನಾವು ಹಾಲು ಕಾಯಿಸ್ಲಿಲ್ಲ, ಬೆಳಗ್ಗೆ ತಗೊಂಡಿದ್ದ ಹಾಲೇನಾದ್ರೂ ಕಾಯಿಸ್ಲಿಲ್ಲ ಅಂದ್ರೆ ರಾತ್ರಿ ಅಷ್ಟೊತ್ತಿಗೆ ಒಡೆದು ಹೋಗ್ಬಿಡುತ್ತೆ. ಅದೇ ಮೊಸರು ಒಂದು 3-4 ದಿನ ಇರುತ್ತೆ. 2 ದಿನ ಅಂತೂ ಇದ್ದೇ ಇರುತ್ತೆ. ಆದ್ರೆ ಅದನ್ನ ಕಡ್ದಾಗ ಬೆಣ್ಣೆ ಬರುತ್ತೆ. ಅದು ಇನ್ನೂ ಒಂದ್ ಸ್ವಲ್ಪ ದಿನ ಅದರ ಲೈಫ್ ಜಾಸ್ತಿ ಆಗ್ತಾ ಹೋಗುತ್ತೆ. ಹಾಗೇನೆ ನಮ್ಮ ಹೃದಯದಲ್ಲೂ ಅಷ್ಟೇ, ಮೊದಲು ನಮ್ಮ ಬುದ್ಧಿಗಳನ್ನ ನಾವು ಕಡಿತಾ ಹೋಗ್ಬೇಕು. ಅಂದ್ರೆ ಇಲ್ಲಿ ನಮ್ಮ ಬುದ್ಧಿ ಅಂತ ಯಾಕೆ ಹೇಳ್ತಿದ್ದಾರೆ ಅಂತ ಅಂದ್ರೆ ಇದರ ಅರ್ಥ, ನಾವು ನಮಗೆ ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು. ಈಗ ಉದಾಹರಣೆ ನಾನ್ ಹೇಳ್ತೀನಪ್ಪ. ಆಮ್, ಬೆಳಗ್ಗೆ ಎದ್ದೇಳ್ತಿದ್ದ ಹಾಗೆ ಫಸ್ಟ್ ವಾಕ್ ಹೋಗ್ಬೇಕು, ಡಾಕ್ಟರ್ ಕೂಡ ಹೇಳ್ತಾರೆ ಅಂತ. ಆದ್ರೆ ಎಲ್ರಿಗೂ ಅದು ಸೂಟಬಲ್ ಇಲ್ಲ. ಏಕೆಂದ್ರೆ ಕೆಲವ್ರ ಮನೇಲಿ 6 ಗಂಟೆಗೆ ಗಂಡ ಕೆಲ್ಸಕ್ಕೆ ಹೋಗೋರು ಇರ್ತಾರೆ, ಮಕ್ಳು 7 ಗಂಟೆಗೆ ಸ್ಕೂಲಿಗೆ ಹೋಗೋರು ಇರ್ತಾರೆ. ಅವ್ರು ವಾಕ್ ಹೋಗ್ಲಿಕ್ಕೆ ಆಗೋದಿಲ್ಲ. ಅವ್ರು ಫಸ್ಟ್ ಏನ್ ಮಾಡ್ಬೇಕು? ಫಸ್ಟ್ ಅವರು ಅವರ ಕೆಲಸವನ್ನ ಮಾಡ್ಬೇಕು. ಅಂದ್ರೆ ಅವರ ಮಕ್ಕಳಿಗೆ ಕೆಲಸ, ಟಿಫನ್ ಮಾಡೋದು ಅಥವಾ ಇನ್ಯಾವುದೋ ಮತ್ತೊಂದು. ಹಾಗಾಗಿ ಈ ಮಂಥನ ಏನಿದೆ, ಇದು ಪ್ರತಿಯೊಬ್ಬರ ಜೀವನದಲ್ಲೂ ವಿಭಿನ್ನವಾಗಿರುತ್ತದೆ. ಕರೆಕ್ಟ್ ಅಲ್ವಾ? ಅದಕ್ಕೋಸ್ಕರನೇ ಹೇಳೋದು, ಭಗವದ್ಗೀತೆಯ ಅರ್ಥವನ್ನ ನೀವು ಕೇಳಬೇಕಾದ್ರೆ ನಿಮ್ಮ ಜೀವನದಲ್ಲಿ ಯಾವುದು ಸರಿ, ಯಾವುದು ತಪ್ಪು, ಹೇಗೆ ನಮ್ಮ ಜೀವನದಲ್ಲಿ ಅಳವಡಿಸ್ಕೋಬೇಕು ಅನ್ನೋದನ್ನ ತಗೋಬೇಕೇ ವಿನಃ ಇದರ ಅರ್ಥ ಇದೇ ಇದೆ ಹೀಗೇ ತಗೋಬೇಕು ಇಲ್ಲ. ಹಾಗಾಗಿ ಇಲ್ಲಿ ಫಸ್ಟು ಕೋಲಾಹಲ ಉತ್ಪತ್ತಿ ಆಗ್ತಾ ಇದೆ. ಹಾಗಾಗಿ ಇದು ಹೇಗಿದೆಯಪ್ಪ ಅಂತ ಅಂದ್ರೆ ಭೂಮಿ ಮತ್ತು ಆಕಾಶವನ್ನ ಮೊಳಗಿದೆ. ಅದರ ಜೊತೆಗೆ ಇಲ್ಲಿ ಏನಾಗಿದೆ ಅಂದ್ರೆ ಆ ಶಂಖನಾದ ಆ ತುಮುಲವನ್ನ ಉಂಟು ಮಾಡಿದಾಗ ಭೂಮಿ ಮತ್ತೆ ಆಕಾಶದಲ್ಲಿ ಪ್ರತಿಧ್ವನಿಸ್ತಾ ಇದೆ. ಆ ಪ್ರತಿಧ್ವನಿಸಿದಾಗ ಕೌರವರ ಹೃದಯಗಳು ಚೂರು ಚೂರು ಮಾಡ್ತಾ ಇದೆಯಂತೆ. ಇಲ್ಲಿ ಕೌರವರ ಹೃದಯವನ್ನೇ ಯಾಕೆ ತಗೊಂಡ್ರು? ಪಾಂಡವರ ಹೃದಯನೂ ಚೂರಾಗ್ಬೋದಿತ್ತಲ್ವಾ? ಅಲ್ವಾ? ಕೌರವರು ಪಾಂಡವರು ಇಬ್ರೂ ಸಹ ಯುದ್ಧರಂಗದಲ್ಲಿ ಇದ್ರು ಅಲ್ವಾ? ಆದ್ರೆ ಯುದ್ಧರಂಗದಲ್ಲಿ ಇದ್ದಾಗ ಕೇವಲ ಕೌರವರ ಹೃದಯ ಮಾತ್ರ ಚೂರಾಯ್ತು. ಅಂದ್ರೆ ಇದರ ಅರ್ಥ, ಪಾಂಡವರು ಪಂಚಭೂತಗಳು, ಅವರ ದೇಹ, ಅದರಲ್ಲಿ ಭಗವಂತ ಇದ್ದಾನೆ. ಹಾಗಾಗಿ ನಮ್ಮ ದೇಹ ಶುಭ್ರವಾಗಿದೆ. ಅದರ ಜೊತೆ ಕೌರವರು ಅಂದ್ರೆ ದುರ್ಬುದ್ಧಿಗಳು. ನಾವು ಭಗವಂತನಿಗೆ ಶರಣಾದಾಗ ಇಲ್ಲಿ ದುರ್ಬುದ್ಧಿಗಳ ಮನಸ್ಸು ಚೂರು ಚೂರಾಗ್ತಾ ಹೋಗತ್ತೆ. ಉದಾಹರಣೆ, ನಾವು ಆಧ್ಯಾತ್ಮಿಕಕ್ಕೆ ಬರೋದಕ್ಕಿಂತ ಮುಂಚೆ ನಮ್ಮೆಲ್ಲರಿಗೂ ಕೋಪ ಜಾಸ್ತಿ ಇತ್ತು, ತಾಪ ಜಾಸ್ತಿ ಇತ್ತು. ಬೇರೆಯವ್ರನ್ನ ವಿ ಆರ್ ಕಂಪೇರಿಂಗ್ ಈಚ್ ಅದರ್ಸ್ ಅಲ್ವಾ? ನಮ್ಮ ತಪ್ಪುಗಳನ್ನ, ನಮ್ಮ ಕಷ್ಟಗಳನ್ನ ಭಗವಂತನಿಗೆ ಬೈಕೊಳ್ತಾ ಇದ್ವಿ. ಆದ್ರೆ ನನಗೆ ತಿಳಿದ ಮಟ್ಟಿಗೆ 1 ವರ್ಷದಿಂದನಾದ್ರೂ ನೀವೆಲ್ರೂ ಈ ಆಧ್ಯಾತ್ಮಿಕದಲ್ಲಿದ್ರ? 1 ವರ್ಷದ ಹಿಂದೆ ನೀವ್ ಹೇಗಿದ್ರಿ? ಈಗ ಹೇಗಿದ್ದೀರಾ? ಈಗ ಯಾವ್ದಾದ್ರು ಕಷ್ಟ ಬಂದ್ರೆ ಕೂಲಾಗಿ ಯೋಚನೆ ಮಾಡ್ತೀವಿ, ಇಲ್ಲಪ್ಪ ಇದ್ ಯಾವ್ದೋ ನಮ್ ಪೂರ್ವ ಜನ್ಮದ್ ಇರ್ಬೇಕು ಅಂತ. ಅಲ್ವಾ? ಕರೆಕ್ಟಾ? ಯಾರಾದ್ರೂ ಒಬ್ರು ಹೇಳ್ಬೋದಾ? Yes, ma'am. Yes, ಮೊದ ma'am. ಎಸ್, ಮೊದಲಿಗೆ ಕಂಪೇರ್ ಮಾಡಿದಾಗ ಏನಾಗ್ತಾ ಹೋಗ್ತೀವಿ, ನಮ್ಮನ್ನ ನಾವು ಶುದ್ಧಿ ಮಾಡ್ಕೊಳ್ತಾ ಹೋಗ್ತೀವಿ. ಅದನ್ನೇ ಇಲ್ಲಿ ಹೇಳ್ತಾ ಇರೋದು. ಅದಕ್ಕೆ ಬರೀ 700 ಶ್ಲೋಕನ ಅಂತ ಅನ್ಕೊಂತೀವಿ. ಅದಕ್ಕೋಸ್ಕರನೇ ಹೇಳೋದು, ಈ ಭಗವದ್ಗೀತೆ ಪಾರಾಯಣ ಮಾಡುವಂತಹ ಶ್ಲೋಕಗಳಲ್ಲ. ನೀವು ಪಾರಾಯಣ ಮಾಡೋದ್ರಿಂದ ನಿಮಗೆ ಯಾವುದೇ ರೀತಿಯಾದಂತಹ ಫಲ ಸಿಕ್ಕೋದಿಲ್ಲ. ಪಾರಾಯಣ ಮಾಡ್ಬೇಡಿ. ಏನ್ ಮಾಡ್ಬೇಕು? ಪಾರಣೆಯನ್ನ ಮಾಡ್ಬೇಕು. ಪಾರಣೆ ಅಂದ್ರೆ ಏನ್ ಮಾಡ್ಬೇಕು? ಈಗ ಅವ್ನು ಹೇಳ್ತಾ ಇದ್ದಾನೆ, ನಿಮ್ಮ ಮನಸ್ಸಿನಲ್ಲಿ ನೀವು ಕೋಲಾಹಲ ಉತ್ಪತ್ತಿ ಆಗ್ತಾ ಇದೆ ಅಂತ. ಅಂದ್ರೆ ನಮ್ಮ ಒಳ್ಳೆ ಬುದ್ಧಿ, ನಮ್ಮ ಕೆಟ್ಟ ಬುದ್ಧಿಯನ್ನ ನಾವು ಕಂಪೇರ್ ಮಾಡ್ಕೋಬೇಕು. ಎಸ್, ಇದು ಒಳ್ಳೆ ಬುದ್ಧಿ, ನಾನು ಇಲ್ಲಿ ಭಗವಂತನಿಗೆ ಶರಣಾಗ್ಬೇಕು. ಇದು ಕೆಟ್ಟ ಬುದ್ಧಿ ಇದೆ, ನಾನು ನಿಧಾನಕ್ಕೆ ಇದನ್ನ ಬಿಡ್ತಾ ಹೋಗ್ಬೇಕು. ಒಂದೇ ದಿನದಲ್ಲಿ ಯಾವುದೂ ಆಗೋದಿಲ್ಲ. ಇವತ್ತು ನನಗೆ ಯಾವ್ದೋ ಶ್ಲೋಕ ಬರಲ್ಲ, ಇದಕ್ಕಿದ್ದಂಗೆ ನಾಳೆ ಎಲ್ಲಾ 700 ಶ್ಲೋಕನು ಹೇಳ್ಬಿಡ್ತೀನಿ ರೀ, ಆಗಲ್ಲ. ಇಟ್ ಟೇಕ್ಸ್ ಟೈಮ್.
ನಿಧಾನಕ್ಕೆ ಹಂತ ಹಂತವಾಗಿ ನಾವು ನಮ್ಮನ್ನ ಇನ್ನು ಶುಭ್ರ ಮಾಡ್ಕೊಳ್ತಾ ಹೋಗ್ಬೇಕು. ಹಾಗಾಗಿ ದುರ್ಯೋಧನ ಪಕ್ಷದಲ್ಲಿದ್ದ ಭೀಷ್ಮರು ಹಾಗೂ ಮತ್ತಿತರರು ಶಂಖವನ್ನ ಊದಿದಾಗ ಪಾಂಡವರ ಹೃದಯದಲ್ಲಿ ಯಾವುದೇ ರೀತಿಯಾದಂತಹ ಭಯಭೀತ ಆಗ್ಲಿಲ್ಲ. ಆದರೆ ಇಲ್ಲಿ ಪಾಂಡವರು ಈ ಶಂಖನಾದವನ್ನ ಊದಿದಾಗ ಅದರಲ್ಲೂ ಮೊದಲು ಕೃಷ್ಣ ಅವರ ಜೊತೆ ಇದ್ದಾನೆ ಎನ್ನುವ ಆ ಆತ್ಮವಿಶ್ವಾಸ ಏನಿತ್ತು ಕೌರವರಲ್ಲಿ ಒಂದು ರೀತಿಯಾದಂತಹ ಹೃದಯದ ಚೂರು ಚೂರು ಆಗ್ತಾ ಬಂತು ಅಂತ ನಾವಿಲ್ಲಿ ತಿಳ್ಕೊಬಹುದು. ಅಂದ್ರೆ ಅವರ ಆತ್ಮವಿಶ್ವಾಸ ಮೊದಲನೇ ದಿನವೇ ಕಳೆದು ಹೋಯ್ತು. ಹಾಗೇನೆ ಇನ್ನು 20ನೇ ಶ್ಲೋಕಕ್ಕೆ ಬರೋದಾದ್ರೆ, ಅಥ ವ್ಯವಸ್ಥಿತಾನ್ ದೃಷ್ಟ್ವಾ ಧಾರ್ತರಾಷ್ಟ್ರಾನ್ ಕಪಿಧ್ವಜಃ ಪ್ರವೃತ್ತೆ ಶಸ್ತ್ರ ಸಂಪಾತೆ ಧನುರುದ್ದಮ್ಯ ಪಾಂಡವಃ. ಇಲ್ಲಿ ಕಪಿಧ್ವಜ ಅಂತ ತೆಗೆದುಕೊಳ್ತಾ ಇದ್ದಾರೆ. ಯಾಕಪ್ಪ ಇಲ್ಲಿ ಕಪಿಧ್ವಜವನ್ನ ತೆಗೆದುಕೊಳ್ತಿದ್ದಾರೆ ಅಂತಂದ್ರೆ, ಯಾರ ಆ ಆ ರಥದ ಮೇಲೆ ಕಪಿಧ್ವಜ ಇತ್ತು ಅಂದಾಗ ನಮ್ಮೆಲ್ಲರಿಗೂ ಗೊತ್ತು, ಅರ್ಜುನನ ರಥದ ಮೇಲೆ ಕಪಿಧ್ವಜ ಇತ್ತು ಅಂತ ಅಲ್ವಾ. ಇಲ್ಲಿ ಕಪಿಧ್ವಜ ಅಂತಾನೆ ಪರ್ಟಿಕ್ಯುಲರ್ ಆಗಿ ಯಾಕೆ ಹೇಳ್ತಿದ್ದಾರೆ ಅಂತ ಅಂದ್ರೆ, ನಾವು ರಾಮನ ಚಿತ್ರವನ್ನ ನೋಡಿದಾಗ, ಅಂದ್ರೆ ರಾಮನ ಫೋಟೋವನ್ನ ನೋಡಿದಾಗ ನಮ್ಗನ್ಸುತ್ತೆ ಅಲ್ಲಿ ರಾಮ ಲಕ್ಷ್ಮಣ ಮತ್ತೆ ರಾಮ ಲಕ್ಷ್ಮಣ ಸೀತೆ ಮತ್ತೆ ಆಂಜನೇಯ ಇದ್ದಾನೆ ಅಂತ. ಆ ಆಂಜನೇಯ ಏನನ್ನ ಸೂಚಿಸ್ತಾನಪ್ಪ ಅಂತ ಅಂದ್ರೆ, ಶರಣಾಗತಿಯನ್ನ ಸೂಚಿಸ್ತಾ ಇದ್ದಾನೆ. ಆಂಜನೇಯ ಏನನ್ನ ಸೂಚಿಸ್ತಾನೆ? ಶರಣಾಗತಿಯನ್ನ ಸೂಚಿಸ್ತಾನೆ. ನಾವು ಶರಣಾದಾಗ, ಭಗವಂತನಿಗೆ ಶರಣಾದಾಗ ಯಾವುದೇ ರೀತಿಯಾದಂತಹ ಆ ಆಸೆಗಳೇ ಇರಬಾರ್ದು, ಕಾಮನೆಗಳೇ ಇರಬಾರ್ದು. ಯಾಕೆ ಅಂತ ಅಂದ್ರೆ, ಒಮ್ಮೆ ಸಿ ಸೀತಾದೇವಿ ಮತ್ತೆ ರಾಮ ಕೂತಾಗ ಆಂಜನೇಯನಿಗೆ ಒಂದು ಮುತ್ತಿನ ಸರವನ್ನ ಕೊಡ್ತಾರಂತೆ. ಅವನಿಗೆ ತುಂಬಾ ಅದನ್ನ ನೋಡಿದ ತಕ್ಷಣ ತುಂಬಾ ಆಸೆ ಆಗುತ್ತೆ. ಒಂದೊಂದು ಮುತ್ತನ್ನು ಒಡೆದು ಬಿಟ್ಟು ನೋಡ್ತಾನಂತೆ. ಅಲ್ಲಿದ್ದವರಿಗೆಲ್ಲ ತುಂಬಾ ಬೇಜಾರಾಗತ್ತೆ. ಬೇಜಾರಾಗೋದ್ರ ಜೊತೆಗೆ ನಮ್ಮ ಈಗಿನ ಜನ ಏನಂತಾರೆ ಅಂದ್ರೆ, ಮಂಗನ್ ಕೈಗೆ ಮಾಣಿಕ್ಯ ಕೊಟ್ಟ ಹಾಗೆ ಅಂತ ಹೇಳ್ತಾರೆ. ಅಂದ್ರೆ ಅದರ ಅರ್ಥ ಏನು? ಅಯ್ಯೋ ಅವನಿಗೆ ಅದ್ರ ಬೆಲೆ ಗೊತ್ತಿಲ್ಲ, ಅದಕ್ಕೋಸ್ಕರ ಅದನ್ನ ಅವ್ನು ಹಾಳು ಮಾಡ್ಬಿಟ್ಟ ಅಂತ. ಇಲ್ಲ, ಅವನಿಗೆ ಅದ್ರ ಬೆಲೆ ಗೊತ್ತಿತ್ತು. ಆದರೆ ನಮಗೆ ಬೆಲೆ ಗೊತ್ತಿಲ್ಲ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕು. ಯಾಕಪ್ಪ ಅವನಿಗೇನು, ಅವನು ಮುತ್ತಿನ ಸರನೇ ಹಾಳು ಮಾಡ್ಬಿಟ್ಟ, ಹೇಗ್ ಮೇಡಮ್ ಅವನಿಗೆ ಬೆಲೆ ಗೊತ್ತಿತ್ತು ಅಂದ್ರೆ, ಅವನು ಯಾವುದೇ ರೀತಿಯಾದಂತಹ ಹೊರಗೆ ಸಿಗುವಂತಹ ಸಂತೋಷವನ್ನ ಆಂಜನೇಯ ಹುಡುಕಲಿಲ್ಲ. ಅವನಿಗೆ ಯಾಕದನ್ನ ಒಂದೊಂದನ್ನು ಒಡೆದ ಅಂತ ನೋಡಿದಾಗ, ಅಲ್ಲೆಲ್ಲಾರು ನನ್ ರಾಮ ಕಾಣ್ತಾನ. ರಾಮ ಅಂತ ಅಂದ್ರೇನೆ ಅಷ್ಟೇ ಅಗ್ನಿ ಬೀಜ ಅಂತ ಹೇಳ್ತಾರೆ. ಅಂದ್ರೆ ನಮ್ಮಲ್ಲಿರುವಂತಹ ಅಜ್ಞಾನವನ್ನ ತೊಳೆದು ಜ್ಞಾನವನ್ನ ಕರುಣಿಸುವವನು ರಾಮ. ಹಾಗಾಗಿ ಅಲ್ಲಿ ಆಂಜನೇಯನು ಅಷ್ಟೇ, ಒಂದೊಂದು ಹನುಮ ಅಂತ ಹೇಳ್ಬೋದು ಅಥವಾ ಕಪಿ ಅಂತ ಹೇಳ್ಬೋದು, ಅವನು ಒಂದೊಂದು ಮುತ್ತನ್ನು ಒಡೆದ, ಇಲ್ಲೆಲ್ಲಾರು ನನಗೆ ಜ್ಞಾನ ಸಿಕ್ಕುತ್ತಾ, ಇಲ್ಲೆಲ್ಲಾರು ನನಗೆ ರಾಮ ಸಿಗ್ತಾನ ಅಂತ. ಈಗ ನಾವ್ ಅನ್ಕೋಬೇಕು ಮಂಗನ ಕೈಗೆ ಮಾಣಿಕ್ಯ ಕೊಟ್ಟ ಹಾಗೆ ಅಂತ ಅಂದ್ರೆ, ಅದು ಆಂಜನೇಯನ ಕೈಯಲ್ಲಿದ್ದಂತಹ ಸರನ, ಅಥವಾ ನಾವು ಈ ಮನೆ ಕಾರು ಆಸ್ತಿ ಪಾಸ್ತಿ ಇದನ್ನೆಲ್ಲ ನಾವು ಇಟ್ಕೊಂಡಿದೀವ ಅದ ಅಂತ ಅಲ್ವಾ. ನಾವು ಮಂಗನ ಕೈಗೆ ಮಾಣಿಕ್ಯ ಯಾಕೆ ಅಂತ ಅಂದ್ರೆ, ಕಾರ್ನ ಮನೇನ ಆಸ್ತಿನ ಎಲ್ಲದನ್ನು ಭದ್ರ ಮಾಡ್ಕೊಳ್ತಾ ಇದೀವಿ. ನಮ್ಮ ಹೃದಯದಲ್ಲಿರುವ ರಾಮನನ್ನ ನಾವು ಹುಡುಕುವಂತಹ ಪ್ರಯತ್ನವನ್ನೇ ನಾವಿಲ್ಲಿ ಮಾಡಿಲ್ಲ. ಕರೆಕ್ಟ್ ಅಲ್ವಾ. ಇನ್ಮೇಲಾದ್ರೂ ನಮ್ಮ ಹೃದಯದಲ್ಲಿರುವ ರಾಮನನ್ನ ಹುಡುಕುವಂತಹ ಪ್ರಯತ್ನವನ್ನ ಮಾಡ್ಬೇಕು. ಅದರ ಜೊತೆಗೆ ಇಲ್ಲಿ ರಾಮನ್ ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ರಾಮನೇ ಕೃಷ್ಣನಾಗಿ ಹುಟ್ಟಿ ಬಂದ. ಅದು ಆಂಜನೇಯನಿಗೆ ಗೊತ್ತಿತ್ತು. ಆಂಜನೇಯ ಅಂದ್ರೆ ಅವನು ರಾಮನ ಅವತಾರದ ಕೊನೆಯಲ್ಲೂ ಅವನು ಚಿರಂಜೀವಿ ಆಗಿರೋದ್ರಿಂದ ಕೃಷ್ಣನನ್ನ ಅವನು ಮತ್ತೆ ಭೇಟಿ ಆಗ್ತಾನೆ. ಭೇಟಿ ಆದಾಗ ಅವನಿಗೆ ಯುದ್ಧದ ಸಂದರ್ಭದಲ್ಲೂ ಅಷ್ಟೇ ಅವನಿಗೆ ಗೊತ್ತಾಗುತ್ತೆ, ನನ್ನ ಪ್ರಭುವಿಗೆ ನಾನೇನಾದ್ರೂ ಸಹಾಯ ಮಾಡ್ಲೇಬೇಕು ಅಂತ ಅಂದಾಗ ಅವನು ಬಂದು ಕೇಳ್ತಾನೆ, ನಾನು ಸಹಾಯ ಮಾಡ್ಲಾ, ನಾನ್ ಯುದ್ಧ ಮಾಡ್ಲಾ, ಅಂದ್ರೆ ಪಾಂಡವರಿಗೆ ರಾಜ್ಯ ಕೊಡ್ತಾ ಇಲ್ಲ ಅಲ್ಲ, ಹಾಗಾಗಿ ನಾನು ಯುದ್ಧ ಮಾಡ್ಬಿಡ್ಲಾ ಅಂತ. ಆಂಜನೇಯ ಏನಾದ್ರೂ ಒಂದೇ ಒಂದು ದಿನ ಯುದ್ಧ ಮಾಡುವಂತ ಕೃಷ್ಣ ಏನಾದ್ರೂ ಪರ್ಮಿಷನ್ ಏನಾದ್ರೂ ಕೊಟ್ಟಿದ್ದಿದ್ರೆ ಕುರುಕ್ಷೇತ್ರ ಯುದ್ಧನೇ ನಡೀತಿರ್ಲಿಲ್ಲ. ಯಾಕೆಂದ್ರೆ ಅಷ್ಟು ಜನರನ್ನ ಒಂದೇ ಒಂದು
ವಧೆಗೆ ಧ್ವಂಸ ಮಾಡುವಂತಹ ಶಕ್ತಿ ನಮ್ಮ ಆಂಜನೇಯನಿಗೆ ಇತ್ತು. ಅಷ್ಟೇ ಅಲ್ಲ, ರಾಮಾವತಾರದಲ್ಲೂ ಅಷ್ಟೇ ಅವ್ನು ಹೇಳ್ತಾನೆ ಸೀತಾದೇವಿಗೆ, "ಅಮ್ಮ ನೀನ್ ನನ್ ಜೊತೆ ಕೂತ್ಕೊಂಡ್ಬಿಡು. ನನ್ ಹೆಗ್ಲ ಮೇಲೆ ಕೂತ್ಕೋ. ನಾನ್ ನಿನ್ನ ಮಗ. ನನ್ ಹೆಗ್ಲ ಮೇಲೆ ಕೂತ್ಕೋ. ನಾನ್ ನಿನ್ನನ್ ಕರ್ಕೊಂಡ್ ಹೋಗ್ಬಿಡ್ತೀನಿ. ಯಾಕ್ ನೀನ್ ಕಷ್ಟ ಪಡ್ತೀಯಾ?" ಅಂತ. ಆಗ ಸೀತೆ ಎಷ್ಟು ಚೆನ್ನಾಗಿ ಒಂದು ಮಾತು ಹೇಳ್ತಾಳೆ ಅಂತ ಅಂದ್ರೆ, "ಇದು ಕೇವಲ ರಾಮ ರಾವಣರ ಯುದ್ಧ ಅಲ್ಲ ಕಂದ. ಇದು ದುಷ್ಟ ಶಕ್ತಿಯ ಸಂಹಾರದ ಯುದ್ಧವಾಗ್ಬೇಕು. ಹಾಗಾಗಿ ನಾನು ಇಲ್ಲಿ ನನ್ನ ರಾಮನಿಗೋಸ್ಕರ ಕಾಯ್ತೀನಿ" ಅಂತ. ಹಾಗೇನೆ ಇದೇ ಮಾತನ್ನ ಕೃಷ್ಣ ಹೇಳ್ತಾನೆ, "ಹೌದು, ಇದು ಧರ್ಮ ಸ್ಥಾಪನೆಗಾಗಿ ಮಾಡುವಂತಹ ಯುದ್ಧ. ಹಾಗಾಗಿ ನೀನು ಯುದ್ಧ ಮಾಡೋದಿಕ್ಕೆ ಬರೋದಿಲ್ಲ. ನೀನ್ ಯುದ್ಧಕ್ಕೆ ಬರ್ಬೇಡ. ನೀನ್ ಯಾಕೆ ಬರ್ತೀಯಾ?" ಅಂತ. ಆಗ ಅವನು ಹೇಳ್ತಾನೆ, "ಇಲ್ಲ, ನಾನು ಕೊನೇ ಪಕ್ಷ ಧ್ವಜದಲ್ಲಾದ್ರೂ ಕೂತ್ಕೊಳ್ಳೋದಿಕ್ಕೆ ನಂಗೆ ಅನುಮತಿ ಕೊಡು. ಯಾಕೆಂದ್ರೆ ನೀನು ಓಡಿಸುವಂತಹ ರಥ ಅದು. ಅದರಲ್ಲಿ ನಾನು ಧ್ವಜವಾಗಿ ಇರ್ತೀನಿ" ಅಂತ. ಅಂದ್ರೆ ಇದರ ಅರ್ಥ ಏನು ಅಂತ ಅಂದ್ರೆ, ನಮ್ಮ ದೇಹದಲ್ಲಿ ಭಗವಂತ ಇದ್ದಾನೆ. ಹಾಗಾಗಿ ನಾವೂ ಸಹ ಆಂಜನೇಯನ ಹಾಗೆ ಶರಣಾಗಬೇಕು ಅನ್ನುವಂತಹ ಸೂಕ್ಷ್ಮಾತಿ ಸೂಕ್ಷ್ಮ ವಿಚಾರಗಳನ್ನ ಈ ಭಗವದ್ಗೀತೆ ನಮ್ಗೆ ಹೇಳ್ಕೊಡ್ತಾ ಬರುತ್ತೆ. ಹಾಗಾಗಿ ನಾವು ಭಗವದ್ಗೀತೆಯನ್ನ ಕೇವಲ ಒಂದು ಪುಸ್ತಕವಾಗಿಯೋ ಅಥವಾ ನಮ್ಮ ಆ, ಪೂಜೆ ಮಾಡುವಂತಹ ಕ್ರಮವಾಗಿಯೋ ನಾವು ಉಪಯೋಗಿಸೋದಲ್ಲ. ಇದನ್ನ ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೋಬೇಕಾದಂತಹ ಶ್ಲೋಕಗಳು. ಹಾಗಾಗಿ ಅಥ ಅಂದ್ರೆ 20ನೇ ಶ್ಲೋಕದ ಹೇಳ್ತಾ ಇರೋದು. ಅಥ ಅಂದ್ರೆ ಆಮೇಲೆ, ವ್ಯವಸ್ಥಿತವಾಗಿರುವುದೆಲ್ಲವೂ ದೃಷ್ಟ್ವಾ ನೋಡಿ. ಅಂದ್ರೆ ಇಲ್ಲಿ ಯಾಕೆ ನೋಡಿ ಅಂತ ಹೇಳ್ತಿದ್ದಾನೆ ಅಂತ ಅಂದ್ರೆ, ಇಲ್ಲಿ ನಾವು ಅಥ ಅಂತ ನಾವು ಅಥ ಅನ್ನೋದಕ್ಕಿಂತ ಇಲ್ಲಿ ತಥ ಅಂತ ಕೊನೆಗೆ ಇನ್ನೊಂದು ಪದ ಬರುತ್ತೆ. ಆ ಪದವನ್ನ ತಗೊಂಡಾಗ ಅಂದ್ರೆ ಇಷ್ಟೊತ್ತರೆಗೂ ನಾನು ಏನ್ ಹೇಳ್ದೆ ಅಲ್ಲ, ಅಂದ್ರೆ ಈಗ 19 ಶ್ಲೋಕದವರೆಗೆ ನಾನು ನಿಮಗೆ ಏನ್ ಹೇಳ್ದೆ ಧೃತರಾಷ್ಟ್ರೇ, ಇದು ಅಲ್ಲ. ಇನ್ನು ಮುಂದೆ ನಡೆಯುತ್ತಲ್ಲ, ಈ 20 ಶ್ಲೋಕ ಆದ್ಮೇಲೆ ನಡೆಯುತ್ತಲ್ಲ, ಅದು ಇನ್ನೂ ಇದೆ. ಅಂದ್ರೆ ಇನ್ನೂ ಇದೆ ಅಂದ್ರೆ ಅರ್ಥ ಏನು ಅಂತ ನಾವೇನಾದ್ರು ಸೂಕ್ಷ್ಮವಾಗಿ ಗಮನಿಸಿದಾಗ, ಇದು ಏನೂ ಇಲ್ಲ. ನಾನು ಇಷ್ಟೊತ್ತರೆಗೂ ಹೇಳದ್ನಲ್ಲ, ಅವನು ಹಾಗೆ, ಇವನು ಹೀಗೆ, ಅವ್ರು ಶಂಖ ಊದಿದ್ರು, ಇದ್ಯಾವುದು ಲೆಕ್ಕಕ್ಕಿಲ್ಲ. ಇನ್ನು ಮುಂದೆ ನಡೆಯುತ್ತಲ್ಲ, ಅದು ಬೇರೆನೇ ಇದೆ. ಅಂದ್ರೆ ಉದಾಹರಣೆ, ನಾವು ಫಿಲ್ಮ್ ನೋಡ್ಬೇಕಾದ್ರೆ ಅದೊಂದು ಸಸ್ಪೆನ್ಸ್ ಮೂವಿಗೆ ಹೋಗ್ತೀವಿ ಅಂತ ಅನ್ಕೊಳ್ಳೋಣ. ಆ ಸಸ್ಪೆನ್ಸ್ ಮೂವಿಗೆ ಹೋದಾಗ ಕೆಲವ್ರು ಹೇಳ್ತಾರೆ, ಕೇಳಿರ್ತೀರಾ ಅನ್ಕೊಂತೀನಿ, ಫಸ್ಟ್ ಪಾರ್ಟ್ ಅಲ್ಲಿ ಏನೂ ಇಲ್ಲ ರೀ, ಹೌದಾ ಹೌದಾ ಅನಿಸ್ತಿತ್ತು, ಸೆಕೆಂಡ್ ಪಾರ್ಟ್ ಇದ್ದಕ್ಕಿದ್ದಂಗೆ ಚೇಂಜ್ ಆಗಿ ಹೋಗ್ಬಿಡ್ತು ಇಂಟರ್ವೆಲ್ ಆದ್ಮೇಲೆ ಅಂತ. ಹಾಗೇನೆ ಇಲ್ಲೂ ಅಷ್ಟೇ 19 ಶ್ಲೋಕದವರೆಗೆ ನಾವು ಏನು ನೋಡಿದ್ವಿ, ಏನು ಕೇಳಿದ್ವಿ, ಅದೆಲ್ಲವೂ ಸಹ ಉಲ್ಟಾ ಆಗುತ್ತೆ. ಅಂದ್ರೆ ನಮ್ಮ ಜೀವನವನ್ನ ಇನ್ನೂ ಸರಿಪಡಿಸ್ಕೋಬೇಕಾಗಿದ್ದು ಸುಮಾರು ಇದೆ ಅಂತ ಇದು ಹೇಳ್ತಾ ಇದೆ. ಹಾಗಾಗಿ ಧಾ ಧಾರ್ತ ರಾಷ್ಟ್ರ ಅಂದ್ರೆ ಧೃತರಾಷ್ಟ್ರನ ಮಕ್ಕಳು ಕಪಿಧ್ವಜ, ಹನುಮಂತನ ಚಿಹ್ನೆಯುಳ್ಳ ಧ್ವಜವುಳ್ಳ ಪ್ರವೃದ್ಧೆ ತೊಡಗುವುದು, ಶಸ್ತ್ರ ಸಂಪಾತೆ, ಬಾಣವನ್ನ ಹೂಡೋದಿಕ್ಕೆ ರೆಡಿ ಆಗ್ತಾರೆ. ಅಂದ್ರೆ ಅರ್ಜುನನ ಜೊತೆ ಅವರೂ ಸಹ ಬಾಣವನ್ನ ಹೂಡೋದಿಕ್ಕೆ ಶುರು ಮಾಡ್ತಾರೆ. ಅದರ ಜೊತೆ ಧನುರ್ ಧನುರುದ್ಯಮ ಅಂದ್ರೆ ಇಲ್ಲಿ ಅರ್ಜುನನು ಸಹ ಬಾಣವನ್ನ ಹಿಡಿದುಕೊಳ್ತಾನೆ. ಪಾಂಡವಾನ್ ಅಂದ್ರೆ ಪಾಂಡವನ ಪುತ್ರ ಏನ್ ಮಾಡ್ತಾನೆ, ಹೃಷಿಕೇಶಂ ಕೃಷ್ಣನನ್ನ ತಥಾ ವಾಕ್ಯಾನ್ ಇದಂ ಅಹಂ ಅಂದ್ರೆ ನಾನು ಇಲ್ಲಿ ಏನ್ ಹೇಳ್ತಾ ಇದ್ದೀನಿ, ದಯವಿಟ್ಟು ನನ್ನನ್ನ ಅಂದ್ರೆ ನೆಕ್ಸ್ಟ್ ಅರ್ಜುನ ಹೇಳ್ತಾನೆ, ಹೃಷಿಕೇಶಂ ತದಾ ವಾಕ್ಯಂ ಇದಮಾಹ ಪತೀವತೆ. 21ನೇ ಶ್ಲೋಕದಲ್ಲಿ ಹೇಳ್ತಾನೆ. ಅಂದ್ರೆ ಹೃಷಿಕೇಶನಿಗೆ ಹೇಳ್ತಾ ಇದ್ದಾನೆ, ಯಾರು ಪಾಂಡವನ ಪುತ್ರ ಅಂದ್ರೆ ಅರ್ಜುನ ಹೇಳ್ತಾನೆ. ಏನಂತ ಹೇಳ್ತಾನೆ, ಅರ್ಜುನ ಉವಾಚ ಸೇನಯೋರುಭಯೋರ್ಮಧ್ಯೆ ರಥಂ ಸ್ಥಾಪಯಮೇಚ್ಯುತ. ಅಂದ್ರೆ ಇಲ್ಲಿ 20ನೇ ಶ್ಲೋಕದಲ್ಲಿ ನಾವು ತಿಳ್ಕೊಳ್ತಾ ಇದ್ದೀವಿ, ಅಥ ವ್ಯವಸ್ಥಿತಾನ್ ಧೃಷ್ಟಾನ್ ದೃಷ್ಟ್ವಾ ಧಾರ್ತರಾಷ್ಟ್ರಾನ್ ಕಪಿಧ್ವಜ. ಅಂದ್ರೆ ಇಲ್ಲಿ ಅರ್ಜುನನಿಗೆ ಏನಾಗುತ್ತೆ, ಒಂದು ಸಂಶಯ ಶುರು ಆಗ್ಬಿಡತ್ತೆ. ಅಲ್ಲ, ನಾವು ಅಂದ್ರೆ ಅಲ್ಲಿ ಅವನಿಗೆ ಒಂದು ನಂಬಿಕೆ ಇರುತ್ತೆ, ನಾವು ಒಳ್ಳೆಯವರು, ನನ್ನ ಜೊತೆ ಕೃಷ್ಣ ಇದ್ದಾನೆ ಅಂತ ಅವನಿಗೆ ನೋಡೋ ಆಸೆ ಆಗತ್ತೆ.
ಕೌರವರಿಗೂ ಸಹ ಯುದ್ಧ ಮಾಡೋದಿಕ್ಕೆ ಸಪೋರ್ಟ್ ಮಾಡೋದಿಕ್ಕೆ ಜನ ಇದಾರಲ್ಲ, ಅವರೆಲ್ಲ ಯಾರು ಅಂತ ನಾನು ತಿಳ್ಕೋಬೇಕು. ಯಾಕೆ ಅಂತ ಅಂದ್ರೆ ಎಲ್ಲರಿಗೂ ಗೊತ್ತು ಅವ್ರಿಗೆ ಯಾರು ನಾವು ಸಪೋರ್ಟ್ ಮಾಡಬಾರ್ದು ಅಂತ. ಆದ್ರೂ ಅವರಿಗೆ ಸಪೋರ್ಟ್ ಮಾಡ್ತಾರೆ ಅಂದ್ರೆ ಅವರೆಲ್ಲ ಯಾರು ಅಂತ ನಾನು ತಿಳ್ಕೋಬೇಕು. ಹಾಗಾಗಿ ನನ್ನ ಈ ರಥ ಏನಿದೆ ಇದನ್ನ ನೀನು ಸೇನೆಯೋರುಭಯೋರ್ ಮಧ್ಯೆ, ಈ ಎರಡು ಸೇನೆಗಳ ಮಧ್ಯೆ ಅಂದ್ರೆ ಈ ಕಡೆ ಪಾಂಡವರು ಈ ಕಡೆ ಕೌರವರು ಏನಿದ್ದಾರೆ ಇದರ ಮಧ್ಯದಲ್ಲಿ ನಿಲ್ಲಿಸಿ ರಥವನ್ನ ತೆಗೆದುಕೊಂಡು ಹೋಗು, ಅಂದ್ರೆ ರಥವನ್ನ ಮಧ್ಯದಲ್ಲಿ ತಗೊಂಡು ಹೋಗು. ಯಾಕೆ ಅಂದ್ರೆ ನಾನು ಎರಡೂ ಸೈನ್ಯವನ್ನ ನಾನು ನೋಡ್ಬೇಕು, ಇವರೆಲ್ಲ ಯಾರು ಅಂತ ನೋಡ್ಬೇಕು, ಯಾಕೆ ಇವರು ಯುದ್ಧ ಮಾಡ್ತಾರೆ ಅಂತ ತಿಳ್ಕೋಬೇಕು ಅಂತ ಅರ್ಜುನ ಹೇಳ್ತಾನೆ. ನಾನು ಆಗ್ಲೇ ಹೇಳ್ದ ಹಾಗೆ ಆ ಕಪಿಧ್ವಜ ಯಾಕೆ ಬಂತು ಅಂತ ತಿಳ್ಕೊಂಡ್ವಿ. ಯಾಕೆ ಅಂದ್ರೆ ಅದು ಆಂಜನೇಯನ ಸಂಕೇತ ಅಂತ. ಹಾಗೇನೆ ಹೃಷಿಕೇಶಂ ತದಾ ವಾಕ್ಯಂ, ಮತ್ತೆ ಇಲ್ಲಿ ವ್ಯಾಸ ಮಹರ್ಷಿಗಳೇನಿದ್ದಾರೆ ಅವರು ಹೃಷಿಕೇಶ ಅನ್ನುವ ಪದವನ್ನೇ ಉಪಯೋಗಿಸ್ತಾ ಇದ್ದಾರೆ. 1000ಕ್ಕಿಂತಲೂ ಹೆಚ್ಚು ನಾಮವಿರುವ ಕೃಷ್ಣನನ್ನ ಹೃಷಿಕೇಶ ಅಂತಲೇ ಯಾಕೆ ಕರೀತಿದ್ದಾರೆ ಅಂದ್ರೆ, ನಾನು ಯಾವಾಗ್ಲೂ ಹೇಳ್ತೀನಿ 5 ಕರ್ಮೇಂದ್ರಿಯ 5 ಜ್ಞಾನೇಂದ್ರಿಯ ಅಂತ. ಆದ್ರೆ ಸುಮಾರು ಜನ ಕರ್ಮೇಂದ್ರಿಯ ಅಂದ್ರೆ ಏನು ಅಂತ ಕೇಳಿದ್ರಿ. ನಮ್ಗೆಲ್ಲ ಗೊತ್ತಿರೋ ಹಾಗೆ ಜ್ಞಾನೇಂದ್ರಿಯ ಅಂದ್ರೆ ಕಣ್ಣು, ಕಿವಿ, ಮೂಗು, ನಾಲಿಗೆ ಮತ್ತು ಚರ್ಮ. ಜ್ಞಾನೇಂದ್ರಿಯ ಜ್ಞಾನೇಂದ್ರಿಯ ಅಂದ್ರೆ ಅರ್ಥ ಏನು? ಸ್ಪರ್ಶ ಮಾಡಿದ ತಕ್ಷಣ ನಮಗೆ ಗೊತ್ತಾಗುತ್ತೆ. ಜ್ಞಾನ ಕಣ್ಣಿಂದ ನೋಡ್ತೀವಿ, ಕಿವಿಯಿಂದ ಕೇಳ್ತೀವಿ, ಮೂಗಿನಿಂದ ವಾಸನೆಯನ್ನ ತೆಗೆದುಕೊಳ್ತೀವಿ. ಸುವಾಸನೆ ಇರ್ಬೋದು, ದುರ್ವಾಸನೆ ಇರ್ಬೋದು, ಯಾವ್ದಾದ್ರೂ ಸರಿ ತೆಗೆದುಕೊಳ್ತೀವಿ. ನಾಲಿಗೆ ನಮ್ಮ ರುಚಿಯನ್ನ ನೋಡುತ್ತೆ. ಚರ್ಮ ಚಳಿ ಇದೆಯಾ ಬಿಸಿ ಇದೆಯಾ ಅಂತ ಗೊತ್ತಾಗುತ್ತೆ. ಹಾಗಾಗಿ ಇದನ್ನ ಜ್ಞಾನೇಂದ್ರಿಯ ಅಂತೀವಿ. ಅಂದ್ರೆ ನಮ್ಮ ಜ್ಞಾನವನ್ನ ಕೊಡ್ತಾ ಹೋಗತ್ತೆ. ಇಲ್ಲಿ ಜ್ಞಾನವನ್ನ ಕೊಡುತ್ತೆ ಅಂದಾಗ ಒಂದು ಮಾತು ಹೇಳ್ಬೇಕು. ಬೆಳಕು ಅಲ್ವಾ? ಬೆಳಕು ಇದ್ದಾಗ ನಾವಲ್ಲಿ ಭಗವದ್ಗೀತೆಯನ್ನು ಓದಬಹುದು, ಕಳ್ಳತನವನ್ನು ಮಾಡಬಹುದು. ಅದು ನಮ್ಮ ಕೈಲಿರುತ್ತೆ. ನಾವು ಭಗವದ್ಗೀತೆ ಓದ್ತಾ ಇದೀವಾ ಅಥವಾ ಕಳ್ತನ ಮಾಡ್ತಾ ಇದೀವಾ ಅಂತ. ಹಾಗೇನೆ ಇದು ಜ್ಞಾನೇಂದ್ರಿಯಗಳು ನಮಗೆ ಜ್ಞಾನವನ್ನ ಕೊಡ್ತಾ ಹೋಗುತ್ತೆ. ಕರ್ಮೇಂದ್ರಿಯ ಅಂತ ಅಂದ್ರೆ ನಮ್ಮ ಕರ್ಮವನ್ನ ಮಾಡುವಂತಹ ಕೆಲಸಗಳು, ಇಂದ್ರಿಯಗಳು. ಕರ್ಮ ಈಸ್ ನಥಿಂಗ್ ಬಟ್ ಕೆಲಸ. ಇಲ್ಲಿ ಕರ್ಮ ಅಥವಾ ಕರ್ಮೇಂದ್ರಿಯ ಅಂತಾನೆ ಯಾಕೆ ಇಲ್ಲಿ ಬಳಸ್ತಾ ಇದೀವಪ್ಪ ಅಂತ ನಾವೇನಾದ್ರೂ ನೋಡೋದಾದ್ರೆ, ಅದು ಮಾಡುವ ಕೆಲಸದಿಂದ ನಮ್ಮ ಕರ್ಮಗಳು ನಿರ್ಧಾರವಾಗ್ತಾ ಹೋಗುತ್ತೆ. ನೋಡಿ, ನಾವು ಸುಮ್ನೆ ಅನ್ಕೊಂತಿದೀವಿ ಅಷ್ಟೇ ಕರ್ಮೇಂದ್ರಿಯ ಜ್ಞಾನೇಂದ್ರಿಯ ಅಂತ. ಅದರ ಒಳ ಅರ್ಥವೂ ಸಹ ಅಷ್ಟೇ ಆಳವಾಗಿದೆ. ಇಲ್ಲಿ ಕಣ್ಣು ನೋಡುತ್ತೆ, ಅದರಿಂದ ನಾವು ಜ್ಞಾನವನ್ನ ಗ್ರಹಿಸಬಹುದು. ಮೊದಲು ಕೈ, ಕರ್ಮೇಂದ್ರಿಯಗಳಲ್ಲಿ ಕೈ ಎಂದಾಗ ನಾವು ಅದಕ್ಕೇನೆ ಬೆಳಗ್ಗೆ ಎದ್ದೇಳ್ತಿದ್ದ ಹಾಗೆ ಕರಾಗ್ರೇ ವಸತೆ ಲಕ್ಷ್ಮಿ ಕರ ಮಧ್ಯೆ ಸರಸ್ವತಿ ಕರ ಮೂಲೆ ಸ್ಥಿತೆ ಗೌರಿ ಪ್ರಭಾತೆ ಕರ ದರ್ಶನಂ. ಬೆಳಿಗ್ಗೆ ಎದ್ದು ಫಸ್ಟ್ ನಮ್ಮ ಕೈ ನೋಡ್ಕೊಂತೀವಿ. ಯಾಕೆಂದ್ರೆ ಬೇರೆಯವ್ರ ಮುಖ ನೋಡೋದಕ್ಕಿಂತ ಅಂದ್ರೆ ಇದ್ರ ಅರ್ಥ ಇನ್ನೂ ಸೂಕ್ಷ್ಮ ನೋಡಿ. ಅಂದ್ರೆ ನಾನು ಯಾರ್ದೋ ಮುಖ ಅಲ್ಲ, ಇವತ್ತಿನ ದಿನ ಹೇಗಿರುತ್ತೆ ಅಂದ್ರೆ ನಾನು ಈ ಕೈಗಳಿಂದ ಯಾವ ಕೆಲಸವನ್ನ ಮಾಡ್ತೀನೋ ಆ ಕೆಲಸ ನನ್ನ ಕರ್ಮವನ್ನ, ಈ ದಿನವನ್ನ ನಿರ್ಧರಿಸುತ್ತದೆ. ನಾನು ಈ ಕೈ ಇರೋದ್ರಿಂದ ನಾನು ಇವತ್ತು ದೇವರಿಗೆ ಹೂ ಹಾಕ್ತೆ, ಭಗವಂತ ನನಗೆ ಒಳ್ಳೆಯದನ್ನ ಮಾಡ್ದ. ಇವತ್ತು ಈ ಕೈ ಇದೆ, ಹಾಗಾಗಿ ನಾನು ಪುಸ್ತಕವನ್ನ ಅಂದ್ರೆ ಭಗವದ್ಗೀತೆಯನ್ನು ತೆಗೆದುಕೊಂಡು ಓದ್ದೆ. ಈ ಕೈ ಇದೆ, ಬೇರೆಯವ್ರಿಗೆ ಹೊಡೆದೆ ಅಲ್ವಾ? ಬೇರೆಯವ್ರಿಗೆ ಹೊಡೆದ ತಕ್ಷಣ ಏನಾಗುತ್ತೆ? ಅವ್ರಿಗೂ ಕೈ ಇರುತ್ತೆ, ಅವರು ನಮಗೆ ಹೊಡಿತಾರೆ ಅಲ್ವಾ? ಒಳ್ಳೆ ಕೆಲಸವನ್ನ ಮಾಡ್ಬೋದು, ಕೆಟ್ಟ ಕೆಲಸವನ್ನ ಬೇಕಾದ್ರೂ ಮಾಡ್ಬೋದು ಈ ಕೈಯಿಂದ. ನಾನು ಆಗ್ಲೇ ಹೇಳ್ದಾಗೆ ಭಗವದ್ಗೀತೆ ಪುಸ್ತಕವನ್ನು ಓದ್ಬೋದು, ಕಳ್ತನ ಬೇಕಾದ್ರೂ ಮಾಡ್ಬೋದು. ಯಾರಿಗೂ ಗೊತ್ತಾಗಲ್ಲ, ಯಾರಿಗ್ ಗೊತ್ತಾಗತ್ತೆ ಅಲ್ವಾ? ಇನ್ನು ಕಾಲು, ಎರಡನೆಯದು ಕರ್ಮೇಂದ್ರಿಯ. ಈ ಕಾಲಿನಲ್ಲಿ ನಾವು ಧರ್ಮ ಮಾರ್ಗದಲ್ಲಿ ಬೇಕಾದ್ರೂ ನಡಿಬಹುದು, ಅಧರ್ಮ ಮಾರ್ಗದಲ್ಲಿ ಬೇಕಾದ್ರೂ ನಡಿಬಹುದು. ಅದು ನನ್ನ ಕರ್ಮವನ್ನ ನಿರ್ಧರಿಸ್ತಾ ಹೋಗತ್ತೆ. ಇವತ್ತು ಕಾಲಿದೆ, 4 ಜನಕ್ಕೆ ಸಹಾಯ ಮಾಡ್ತೀನಿ, ಅಥವಾ ದೇವಸ್ಥಾನಕ್ಕೆ ನಡ್ಕೊಂಡು ಹೋಗ್ತಾ ಇದ್ದೀನಿ, ನನ್ನ ಕೆಲಸಕ್ಕೆ ನಡ್ಕೊಂಡು ಹೋಗ್ತಾ ಇದ್ದೀನಿ, ಅಲ್ಲಿ ನಾನು ಧರ್ಮ ಮಾರ್ಗದಲ್ಲಿ ನಡೀತೀನಿ. ಧರ್ಮ ಮಾರ್ಗದಲ್ಲಿ ನಡೀತೀಯಾ, ನಿನ್ನ ಕರ್ಮ ಅದೇ ರೀತಿ ಇರುತ್ತೆ. ನೀನು ಅಧರ್ಮ ಮಾರ್ಗದಲ್ಲಿ ನಡೀತೀಯಾ, ನಿನ್ನ ಕರ್ಮ ಹಾಗೆ ಇರುತ್ತೆ. ಒಂದು ಕರ್ಮ ಅಂದ್ರೆ ಕೆಲಸ, ಇನ್ನೊಂದು ಕರ್ಮ ಅಂದ್ರೆ ನಿನ್ನ ಹಣೆ ಬರಹ ಬದಲಾಗ್ತಾ ಹೋಗುತ್ತೆ ಅಲ್ವಾ? ಪ್ರತಿನಿತ್ಯ ನೀನು ಕಾಲಿದೆ ಅಂತ ದೇವಸ್ಥಾನಕ್ಕೆ ಬೇಕಾದ್ರೂ ಹೋಗ್ಬೋದು,
ಕುಡುಕರ ಅಂಗಡಿಗೆ ಬೇಕಾದ್ರೂ ಹೋಗ್ಬೋದು, ಜೂಜಡ್ಡಕ್ ಬೇಕಾದ್ರೂ ಹೋಗ್ಬೋದು, ಕಾಲಿದೆ ಅಲ್ವಾ, ಎಲ್ಲಿಗ್ ಬೇಕಾದ್ರೂ ಹೋಗ್ಬೋದು. ಹಾಗಾಗಿ ಅದು ಸಹ ನಿನ್ನ ಕರ್ಮವನ್ನ ನಿರ್ಧರಿಸುತ್ತೆ. ಮೂರನೆಯದು ಮಾತು. ಮಾತು ಕರ್ಮೇಂದ್ರಿಯನ? ಖಂಡಿತ ರೀ. ನಿಮ್ಮ ಮಾತು ಎಷ್ಟು ಜೇನಿನ ಹಾಗಿರುತ್ತೋ ಅಷ್ಟು ನಿಮ್ಮ ಮಾತಿಗೆ ಜನ ಬೆಲೆ ಕೊಡ್ತಾ ಹೋಗ್ತಾರೆ. ಆದ್ರೆ ಜೇನು ನೊಣದ ಹಾಗಿದ್ರೆ ಯಾರು ನಿಮ್ಮನ್ನ ಹತ್ರ ಸೇರಿಸ್ಕೊಳ್ಳಲ್ಲ ಅಲ್ವಾ? ಸಾರಿ ಅಂತಾನೂ ಹೇಳ್ಬೋದು, ಸಾರಿ ಅಂತಾನೂ ಹೇಳ್ಬೋದು. ಯಾವಾಗ ಬಂದ್ರಿ, ಯಾಕೆ ಬಂದ್ರಿ ಅಂತಾನೂ ಕೇಳ್ಬೋದು, ಯಾಕೆ ಬಂದ್ರಿ ಅಂತಾನೂ ಕೇಳ್ಬೋದು. ನೋಡಿ ಟ್ಯೂನಲ್ಲಿ ಅಲ್ವಾ? ನಮಗ್ ತುಂಬಾ ಬೇಕಾಗಿರೋರು ಬಂದ್ರೆ ಹೌದಾ ಯಾವಾಗ ಬಂದೆ, ಯಾಕೆ ಬಂದೆ ಅಂತ ಕೇಳ್ತೀವಿ. ಅದೇ ನಮಗ್ ಬೇಡದೇ ಇರೋರು ಬೇರೆಯವ್ರು ಬಂದ್ರೆ ಯಾಕೆ ಬಂದ್ರಿ ನೀವು, ಎರಡೂ ಯಾಕೆ ಬಂದ್ರಿನೇ, ಬಟ್ ಟ್ಯೂನ್. ಹಾಗಾಗಿ ಮಾತು, ನಮ್ಮ ಮಾತು ನಿರ್ಧರಿಸ್ತಾ ಹೋಗುತ್ತೆ ನಾವು ಹೇಗಿದ್ದೀವಿ, ನಮ್ಮ ಮನಸ್ಥಿತಿ ಹೇಗಿದೆ, ಆ ನಮ್ಮ ಆಚಾರ ವಿಚಾರ ಹೇಗಿದೆ, ನಮ್ಮ ಸಂಸ್ಕಾರ ಹೇಗಿದೆ ಅನ್ನೋದನ್ನ ನಮ್ಮ ಮಾತು ನಿರ್ಧರಿಸ್ತಾ ಹೋಗುತ್ತೆ. ಆ ಮಾತಿನಿಂದ ನಮ್ಮ ಕರ್ಮ ನಿರ್ಧಾರ ಆಗತ್ತೆ. ಮುಂದಿನದು 4ನೇದು ಜೀರ್ಣಕ್ರಿಯೆ. ಇದೆ ಅಂತ ಏನ್ ಬೇಕಾದ್ರೂ ತಿನ್ಬೋದು, ದಿನಾ ಬರ್ಗರು ಪಿಜ್ಜಾನು ತಿನ್ಬೋದು, ದೇವರ ಪ್ರಸಾದವನ್ನು ಸ್ವೀಕಾರ ಮಾಡ್ಬೋದು. ನಾವು ಸೇವಿಸುವ ಆಹಾರವನ್ನ ನಾವು ಪ್ರಸಾದ ಅಂತ ಸ್ವೀಕಾರ ಮಾಡಿ ಇತಿ ಮಿತಿಯಲ್ಲಿ ತಿಂದಾಗ ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿದೆ ಅನ್ನೋದನ್ನ ಈ ಜೀರ್ಣಕ್ರಿಯೆ ಹೇಳ್ಕೊಡ್ತಾ ಹೋಗತ್ತೆ. ನೀನ್ ಏನು ತಿಂತೀಯ, ಅದಕ್ಕೋಸ್ಕರನೇ ಏಕಾದಶಿ ದಿನ ಉಪವಾಸ ಮಾಡೋದು. ಯಾಕೆಂದ್ರೆ ನನ್ನ ಹೊಟ್ಟೆ ಆರೋಗ್ಯವಾಗಿ ಚೆನ್ನಾಗಿರ್ಬೇಕು, ನನ್ನ ಆರೋಗ್ಯ ಹೇಗಿದೆ, ನಾನ್ ಹೇಗಿದ್ದೀನಿ ಅನ್ನೋದು ನನ್ನ ಜೀರ್ಣಕ್ರಿಯೆ ನಿರ್ಧರಿಸ್ತಾ ಹೋಗುತ್ತೆ. ಹಾಗಾಗಿ ಇದು ಸಹ ಒಂದು ಕರ್ಮೇಂದ್ರಿಯ. ಇನ್ನು 5ನೇದು ಸಂತಾನೋತ್ಪತ್ತಿ. ಅಂದ್ರೆ ನಮ್ಮ ಧರ್ಮದಲ್ಲಿ, ಅದರಲ್ಲೂ ಹಿಂದೂ ಧರ್ಮದಲ್ಲಿ ಎಷ್ಟು ಸುಂದರವಾಗಿ ಹೇಳಿದಾರಪ್ಪ ಅಂತ ಅಂದ್ರೆ, ನಮ್ಮ 16 ಸಂಸ್ಕಾರಗಳಲ್ಲಿ ಮದುವೆ ಸಹ ಒಂದು ಸಂಸ್ಕಾರ. ಅಂದ್ರೆ ಯಾಕೆ ಬ್ರಹ್ಮಚರ್ಯದಿಂದ ನಾವು ಮದುವೆ ಗೃಹಸ್ಥಾಶ್ರಮಕ್ಕೆ ಕಾಲಿಡ್ತೀವಿ ಅಂದ್ರೆ ಒಳ್ಳೆಯ ಸಂತಾನೋತ್ಪತ್ತಿಯನ್ನ ಮಾಡೋದಿಕ್ಕೆ. ಹಾಗೆ ಈ ಸಂತಾನೋತ್ಪತ್ತಿ ಸಹ ನಮ್ಮ ಕರ್ಮವನ್ನ ನಿರ್ಧರಿಸುತ್ತೆ. ನಮಗೆ ಎಂತಹ ಮಕ್ಕಳು ಹುಡ್ತಾರೆ, ಅವ್ರು ಹೇಗ್ ನೋಡ್ಕೊಳ್ತಾರೆ ಅನ್ನೋ ಕಥೆನ ಆಲ್ರೆಡಿ ನಾನು ನನ್ನ ಯೂಟ್ಯೂಬ್ ಅಲ್ಲಿ ಹೇಳ್ಬಿಟ್ಟಿದ್ದೀನಿ. ಹಾಗಾಗಿ ಆ ನಮ್ಮ ಕರ್ಮವನ್ನ ನಿರ್ಧರಿಸೋದಂತಹ ಒಂದು ಕೆಲಸ ಸಂತಾನೋತ್ಪತ್ತಿ. ಹಾಗಾಗಿ ಈ 5ನ್ನ ಕೈ, ಕಾಲು, ಮಾತು, ಜೀರ್ಣಕ್ರಿಯೆ ಮತ್ತು ಸಂತಾನೋತ್ಪತ್ತಿಯನ್ನ ಕರ್ಮೇಂದ್ರಿಯ ಅಂತೀವಿ. ಹಾಗೇನೆ ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮವನ್ನ ಜ್ಞಾನೇಂದ್ರಿಯ ಅಂತ ಹೇಳ್ತೀವಿ. ಈ 10 ಇಂದ್ರಿಯಗಳ ಜೊತೆ ಇನ್ನೊಂದು ದೊಡ್ಡ ಇಂದ್ರಿಯ ಇದೆ ಕಣ್ರಿ. ಆ ಇಂದ್ರಿಯನ್ನ ಕಂಟ್ರೋಲ್ ಮಾಡೋದಿಕ್ ಆಗೋದೇ ಇಲ್ಲ. ಅದು ಯಾವ್ದಪ್ಪ ಅಂದ್ರೆ ಬುದ್ಧಿ ಮತ್ತೆ ಮನಸ್ಸು ಅಲ್ವಾ? ಮನಸ್ಸನ್ನ ಕಂಟ್ರೋಲ್ ಮಾಡೋದಿಕ್ಕಾಗತ್ತಾ? ಆಗದೇ ಇಲ್ಲ. ಈಗ ತಕ್ಷಣ ನಾನು ಕಣ್ಮುಚ್ಕೊಂಡು ಎಲ್ಲಿ ಬೇಕಾದ್ರೂ ಹೋಗ್ಬಿಡ್ಬೋದು. 1 ನಿಮಿಷಕ್ಕೆ ನಾನು ಒಳ್ಳೆ ಕೆಲಸ ಬೇಕಾದ್ರೂ ಮಾಡ್ಬೋದು, 1 ನಿಮಿಷ ಕೆಟ್ಟ ಕೆಲಸ ಬೇಕಾದ್ರೂ ಮಾಡ್ಬೋದು. ಹಾಗಾಗಿ ಆ ಮನಸ್ಸು, ಯಾಕೆ ಇಲ್ಲಿ ಮನಸ್ಸು ಅಂತ ಹೇಳ್ತಿದ್ದಾರೆ ಅಂದ್ರೆ, ನಾನು ಯಾವ ಕೆಲಸವನ್ನ ಮಾಡ್ಬೇಕು, ನನ್ನ ಆಲೋಚನೆಗಳನ್ನ ನನ್ನ ಮನಸ್ಸು ನಿರ್ಧರಿಸ್ತಾ ಹೋಗುತ್ತೆ. ಹಾಗಾಗಿ ಈ 11ನ್ನು ನಿಗ್ರಹಿಸುವ ಶಕ್ತಿ ಅಂದ್ರೆ ಕಂಟ್ರೋಲ್ ಮಾಡೋ ಶಕ್ತಿ ಯಾರಿಗಾರಿ ಇದೆ ಅಂದ್ರೆ ಅದು ಕೇವಲ ಭಗವಂತ ಕೃಷ್ಣನಿಗೆ ಮಾತ್ರ. ಅವನಿಗೆ ಶರಣಾಗ್ಬೇಕು. ಭಗವಂತ ನನ್ನ ಆಲೋಚನೆಗಳನ್ನ ಸರಿಯಾಗಿಡು, ನನ್ನ ಇಂದ್ರಿಯಗಳನ್ನ ಸರಿಯಾಗಿಡು, ನನ್ನ ಕರ್ಮೇಂದ್ರಿಯಗಳನ್ನ ಸರಿಯಾಗಿಡು. ಯಾಕೆ ಅಂದ್ರೆ ನನ್ನ ಮಾತಿನಿಂದ, ನಾನು ಮಾಡುವ ಕೆಲಸದಿಂದ, ನಾನು ಹೋಗುವ ಜಾಗದಿಂದ, ಅಥವಾ ನನ್ನ ಮಕ್ಕಳಿಂದ, ಅಥವಾ ನನ್ನ ಜೀರ್ಣಕ್ರಿಯೆ ಯಾವುದೇ ಇರ್ಬೋದು, ಯಾವುದರಿಂದಲೂ ಸಹ ನನ್ನ ಸಮಾಜಕ್ಕೆ ಯಾವುದೇ ರೀತಿಯಾದಂತಹ ತೊಂದರೆ ಆಗಬಾರದು. ನಾವು ಒಳ್ಳೆಯವರಾಗ್ಬೇಕು ಅಂತ ಅಂದ್ರೆ ನಾವು ಒಳ್ಳೆ ಕೆಲಸವನ್ನೇ ಮಾಡ್ಬೇಕು, ತಿರುಪತಿಗೆ ಕಿರೀಟನೇ ಕೊಡ್ಬೇಕು ಅಂತ ಎಲ್ಲೂ ಶಾಸ್ತ್ರದಲ್ಲಿ ಹೇಳಿಲ್ಲ. ನಮ್ಮಿಂದ ಯಾರಿಗೂ ತೊಂದರೆ ಆಗದೆ, ಯಾರ್ದೋ ಒಂದು ಕ್ಷಣ ನಮ್ಮಿಂದ ಬೇರೆಯವ್ರ ಮುಖದಲ್ಲಿ ನಗು ಬರತ್ತಾ? ಖಂಡಿತ ನಾವೆಲ್ಲರೂ ಪುಣ್ಯಾತ್ಮರೇ. ಹಾಗಾಗಿ ಅಂತಹ ಋಷಿಕೇಶನಿಗೆ ಅರ್ಜುನ ಹೇಳ್ತಾ ಇದ್ದಾನೆ, ಋಷಿಕೇಶಂ ತದಾ ವಾಕ್ಯ ಹೇಳ್ತಾ ಇದ್ದಾನೆ, ಇದಮಾಹ ಮಹೀಪತೆ. ಭಗವಂತ ನನ್ನ ಮಾತು ಒಂಚೂರು ಕೇಳ್ತೀಯಾ? ಯಾರು ಹೇಳ್ತಾ ಇದ್ದಾರೆ? ಅರ್ಜುನ ಉವಾಚ. ಅರ್ಜುನ ಹೇಳ್ತಾ ಇದ್ದಾನೆ, ಸೇನಯೋರುಭಯೋರ್ ಮಧ್ಯೆ ರಥಂ ಸ್ಥಾಪಯಮೇಚ್ಯುತ. ಅಚ್ಯುತ ನೋಡಿ,
ಮೇಲೆ ಹೃಷಿಕೇಶ ಅಂತ ಹೇಳಿದ್ರೆ ಇಲ್ಲಿ ಕೆಳಗಡೆ ಈ ಶ್ಲೋಕದಲ್ಲಿ ಅಚ್ಯುತ ಅಂತ ಹೇಳ್ತಾ ಇದ್ದಾನೆ. ಅಚ್ಯುತ ಅಂದ್ರೆ ಚ್ಯುತಿ ಇಲ್ಲದವನು. ಅವನಿಗೆ ಯಾವುದೇ ಕೆಲಸ ಮಾಡಿದ್ರು ಅವನಿಗೆ ಯಾವುದೇ ಪಾಪದ ಲೋಪ ಪಾಪದ್ದಾಗ್ಲಿ ಅಥವಾ ಇನ್ಯಾವುದೇ ಕರ್ಮದ್ದಾಗ್ಲಿ ಅವನಿಗೆ ಲೇಪನೆ ಇಲ್ಲ. ಹಾಗಾಗಿ ಅವನನ್ನ ಅಚ್ಯುತ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಅವನು ಯಾವುದೇ ಕೆಲಸ ಮಾಡಿದ್ರು ಅವನಿಗೇನು ಅಂಟ್ಕೊಳ್ಳೋದಿಲ್ಲ. ಅದಕ್ಕೆ ಅವನು ಯಾವ್ದಾದ್ರು ಕೆಲಸವನ್ನ ಮಾಡಿದ್ರೆ ದೃಷ್ಟ ಸಂಹಾರ ಅಂತ ಹೇಳ್ತಾರೆ. ನಾವೇನಾದ್ರು ಮಾಡಿದ್ರೆ ಕೊಲೆ ಅಂತ ಹೇಳ್ತಾರೆ ಅಲ್ವಾ? ಇದೇ ಮಾತಿನ ವೈಖರಿ ಅಂತ ಹೇಳ್ಬೋದು. ಹಾಗಾಗಿ ಭಗವಂತನನ್ನ ಇಲ್ಲಿ ಅಚ್ಯುತ ಅಂತ ಹೇಳ್ತಾ ಇದ್ದಾನೆ. ಯಾಕೆ ಅಂದ್ರೆ ನಿನಗೆ ಯಾವುದೇ ರೀತಿಯಾದಂತ ಚ್ಯುತಿ ಇಲ್ಲ. ಹಾಗಾಗಿ ನನಗೆ ಆ ಸೈನ್ಯದ ಮಧ್ಯದಲ್ಲಿ ತೆಗೆದುಕೊಂಡು ಹೋಗಿ ಈ ರಥವನ್ನ ಸ್ಥಾಪನೆ ಮಾಡು. ಅಂದ್ರೆ ಇದರ ಅರ್ಥ ಏನು ಅಂತ ಅಂದ್ರೆ ನಾವ್ ಅನ್ಕೊಂತಾ ಇದೀವಿ ಪಾಂಡವರು ಕೌರವರು ಇಲ್ಲ. ನನ್ನ ಆಲೋಚನೆಗಳನ್ನ, ನನ್ನ ಆಲೋಚನೆ ಅಂದ್ರೆ ಇಲ್ಲಿ ಎಲ್ಲರಿಗೂ ನಿಮ್ಮ ನಿಮ್ಮ ಆಲೋಚನೆಗಳು, ಆ ನಿಮ್ಮ ಆಲೋಚನೆಗಳನ್ನ ನಿಮ್ಮ ಹೃದಯ ಅನ್ನೋ ಒಂದು ಕುರುಕ್ಷೇತ್ರ ಏನಿದೆ ಅದರ ಮಧ್ಯದಲ್ಲಿ ನಿಲ್ಲಿಸಿ, ಅಲ್ಲಿ ಕೌರವರು ಇದ್ದಾರೆ ಪಾಂಡವರು ಇದ್ದಾರೆ. ಅಂದ್ರೆ ಒಳ್ಳೆ ಬುದ್ಧಿನೂ ಇದೆ ಕೆಟ್ಟ ಬುದ್ಧಿನೂ ಇದೆ. ಆ ಎರಡು ಬುದ್ಧಿಗಳ ಮಧ್ಯೆ ನಿಮ್ಮ ರಥವನ್ನ ನಿಲ್ಲಿಸಿ, ಅಂದ್ರೆ ನಿಮ್ಮ ಮನಸ್ಸನ್ನ ನಿಲ್ಲಿಸಿ ನೀನು ಆಲೋಚನೆ ಮಾಡು, ಇಲ್ಲಿ ಯಾರ್ಯಾರಿದ್ದಾರೆ ಇಲ್ಲಿ ಯಾರ್ಯಾರಿದ್ದಾರೆ ಅಂತ. ನೀನು ಯಾರ ಪಕ್ಷಕ್ಕೆ ಹೋಗ್ಬೇಕು, ನನ್ನ ಹೃದಯದಲ್ಲಿ ಏನೆಲ್ಲ ಆಗ್ತಿದೆ, ಹಾಗಾಗಿ ನಿಮ್ಮ ಹೃದಯದ ಮಂಥನವನ್ನ ನೀವೇ ಮಾಡಬೇಕು. ಇದನ್ನ 21 ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ಅದರ ಜೊತೆ ಆ ಒಳ್ಳೆಯ ಬುದ್ಧಿಗೂ ಇದೆ, ಅದು ಎಷ್ಟು ಕೆಟ್ಟ ಬುದ್ಧಿ ಇದೆ, ಏನೇನ್ ಕೆಟ್ಟ ಬುದ್ಧಿ ಇದೆ ನಾನು ನೋಡ್ಬೇಕು, ತಗೊಂಡ್ ಹೋಗಿ ನಿಲ್ಸು ಅಂತ ಹೇಳಿದ ಹಾಗೆ ಇದೆ. ಇಲ್ಲಿ ಕಪಿಧ್ವಜ ಅಂತ ನಾನು 20ನೇ ಶ್ಲೋಕದಲ್ಲಿ ಹೇಳಿದಾಗ ಒಂದು ಇನ್ಸಿಡೆಂಟ್ ನೆನಪಾಗ್ತಾ ಇದೆ. ನಿಮ್ಮೆಲ್ರಿಗೂ ನೆನಪಿದೆ ಅಂತ ಅನ್ಕೊಂತೀನಿ, ಗೊತ್ತಿದೆ ಅಂತ ಅನ್ಕೊಂತೀನಿ. ಯುದ್ಧ ಮಾಡ್ಬೇಕಾದ್ರೆ, ಕುರುಕ್ಷೇತ್ರ ಯುದ್ಧ ಮಾಡ್ಬೇಕಾದ್ರೆ ಕರ್ಣ ಮತ್ತೆ ಆ ಅರ್ಜುನನ ಮಧ್ಯೆ ಯುದ್ಧ ಆಗುತ್ತೆ. ಕರ್ಣ ಮುಂಚೆನೆ ಹೇಳ್ಬಿಟ್ಟಿರ್ತಾನೆ, ನಾನು ಭೀಷ್ಮ ಇರೋವರೆಗೂ ನಾನು ಯುದ್ಧಕ್ಕೆ ಬರೋದಿಲ್ಲ, ಭೀಷ್ಮ ಹೋದ್ಮೇಲೆ ನಾನು ಯುದ್ಧಕ್ಕೆ ಬರ್ತೀನಿ ಅಂತ. ಭೀಷ್ಮ ಪಿತಾಮಹ ಹೋದ ನಂತರ ಕರ್ಣ ಯುದ್ಧಕ್ಕೆ ಬರ್ತಾನೆ. ಯುದ್ಧಕ್ಕೆ ಬಂದಾಗ ಕರ್ಣ ಬಾಣವನ್ನ ಬೀಸ್ತಾ ಇರ್ತಾನೆ. ಎಷ್ಟು ದೊಡ್ಡ ದೊಡ್ಡ ಬಾಣವನ್ನ ಬೀಸ್ತಾ ಇರ್ತಾನಪ್ಪ ಅಂತ ಅಂದ್ರೆ ಆ ರಥ ಏನಾಗುತ್ತೆ, 1 ಅಡಿ ಹಿಂದಕ್ಕೆ ಹೋಗ್ತಾ ಇರುತ್ತೆ. ಕೇವಲ 1 ಅಡಿ ಹಿಂದಕ್ಕೆ ಹೋಗುತ್ತೆ. 1 ಅಡಿ ಹಿಂದಕ್ಕೆ ಹೋಗಿದ ತಕ್ಷಣ ಕೃಷ್ಣ ವಾವ್, ಅರ್ಜುನನಿಗೆ ಹಿಂದೆ ಕೂತಿರ್ತಾನಲ್ಲ ಅವನಿಗೆ ಹೇಳ್ತಾನೆ, ಕರ್ಣ ಎಷ್ಟು ಬಲಶಾಲಿ ಅಲ್ವಾ, ಕರ್ಣ ಎಷ್ಟು ಬಲಶಾಲಿ ಅಲ್ವಾ ಅಂತ. ಅರ್ಜುನ ಕೇಳೋ ತನಕ ಕೇಳ್ತಾನೆ. ಈಗ ನಮಗೂ ಅಷ್ಟೇ, ಈಗ ಉದಾಹರಣೆ ಯಾರೋ ಒಬ್ರು ನಮಗ್ ತುಂಬಾ ಫೇವ್ರೇಟ್ ಅಂತ ಅನ್ಕೊಳ್ಳೋಣ, ಅವ್ರು ಯಾವಾಗ್ಲೂ ನನ್ ಬಗ್ಗೆನೇ ಮಾತಾಡ್ಬೇಕು. ಈಗ ನಿಮ್ ಬೆಸ್ಟ್ ಫ್ರೆಂಡ್ಸ್ ಯಾರೋ ಇರ್ತಾರೆ ನೋಡಿ, ಅವ್ರು ಯಾರಾದ್ರೂ ಬೇರೆಯವ್ರ ಬಗ್ಗೆ ಮಾತಾಡಿದ ತಕ್ಷಣ 1 ಸಲ ಸುಮ್ನಿರ್ತೀವಿ, 2 ಸಲ ಸುಮ್ನಿರ್ತೀವಿ, 3ನೇ ಸಲ ಹೇಳಿದ ತಕ್ಷಣ ಏನ್ ಅವ್ರ ಬಗ್ಗೆನೇ ಹೇಳ್ತಿದ್ಯಾ ಅಂತ ರೇಗ್ತೀವಿ ಅಲ್ವಾ? ಹಾಗೇನೆ ಇಲ್ಲಿ ಅರ್ಜುನನು ಅಷ್ಟೇ, ಏನು ನಾನು ಹಿಂದೆ ಕೂತ್ಕೊಂಡಿದ್ದೀನಿ, ನೀನ್ ನನ್ ರಥ ಓಡಿಸ್ತಾ ಇದೀಯಾ, ಹಂಗಿರ್ಬೇಕಾದ್ರೆ ನೀನು ಅವನಿಗೆ ಎಂಥ ಮೇಧಾವಿ ಅಂದ್ರೆ ಅವನಿಗೆ ಎಷ್ಟು ಶೂರ ಅಂತಿದ್ಯಲ್ಲ ನೀನು, ಇದು ಯಾವ ಮಟ್ಟಿಗೆ ಸರಿ ಅಂತ ಅವನು ತನ್ನ ಅಸಮಾಧಾನವನ್ನ ವ್ಯಕ್ತಪಡಿಸ್ತಾನೆ. ಆಗ ಕೃಷ್ಣ ಹೇಳ್ತಾನೆ, ಇದು ರಥ, ಈ ರಥದಲ್ಲಿ ನಾನ್ ಕೂತಿದ್ದೀನಿ, ಅಂದ್ರೆ ಬ್ರಹ್ಮಾಂಡ ನಾಯಕನಾದ ನಾನ್ ಕೂತ್ಕೊಂಡಿದ್ದೀನಿ. ಇಡೀ ಬ್ರಹ್ಮಾಂಡವನ್ನೇ ನಾನು ಹೊರುವಂತಹ ಶಕ್ತಿ ಇರೋನು ಅಲ್ವಾ ಕೃಷ್ಣ. ಅದರ ಜೊತೆ ಆಂಜನೇಯ ಕಪಿಧ್ವಜ ಇದ್ದಾನೆ, ಕಪಿಯೇ ನಿನ್ನ ಧ್ವಜವಾಗಿ ಇದ್ದಾನೆ. ಅಂದ್ರೆ ಅವನು ನನಗಿರ್ತನೂ ಶಕ್ತಿಶಾಲಿ. ಅವನು ಭಕ್ತಿಯಲ್ಲಿರಬಹುದು, ಅಥವಾ ಅವನಿಗೆ 8 ಶಕ್ತಿಗಳಿತ್ತು ಅಂತ ಹೇಳ್ತಾರೆ, ಆ 8 ಪ್ರಾಪ್ತಿಗಳಿತ್ತು. ಅವನಿ ಇರುವಂತಹ ಧ್ವಜ ಇದು. ಅಂತಹ ಧ್ವಜವನ್ನೇ ಕರ್ಣ ಹಿಂದಕ್ಕೆ ಹಾಕ್ತಾ ಇದ್ದಾನೆ ಅಂದ್ರೆ ಅವನು ನಿಜವಾಗ್ಲೂ ಶಕ್ತಿಶಾಲಿ ಅಲ್ವಾ ಅಂತ ಹೇಳ್ತಾನೆ. ಭಗವಂತನಿಗೆ ನಾವು ಕೃಷ್ಣ ಅಂತ ಅನ್ಕೊಂತೀವಿ ಅಷ್ಟನೆ. ರಾಮ ಅವತಾರದಲ್ಲಿ ವಾಲಿ ಮತ್ತೆ ಸುಗ್ರೀವ ಇದ್ದಾಗ ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ವಾಲಿಯನ್ನ ಹತ್ಯೆ ಮಾಡೋದಿಕ್ಕೆ ಅವನು ಸಹಾಯ ಮಾಡ್ತಾನೆ. ಅಲ್ಲೂ ಅಷ್ಟೇ ವಾಲಿ ಮತ್ತೆ ಸುಗ್ರೀವ ಇಂದ್ರ ಮತ್ತೆ ಸೂರ್ಯನ ಮಕ್ಕಳು ಅಂತ ಹೇಳ್ತಾರೆ. ಹಾಗಾಗಿ ಅಲ್ಲಿ ಹತ್ಯೆ ಮಾಡಿದಾಗ ವಾಲಿ ಒಂದೇ ಮಾತು ಕೇಳ್ತಾನೆ, ಇದು ನೀನ್ ಮಾಡಿದ ತಪ್ಪಲ್ವಾ, ನೀನ್ ಹಿಂದೆಯಿಂದ ಬಾಣ ಹೊಡೆದ್ ಬಿಟ್ಟಿಯಲ್ಲ ಅಂತ ಕೇಳ್ತಾನೆ.
ಆಗ ಹೌದು ಇದು ತಪ್ಪೆ. ಆದ್ರೆ ನಿನಗೆ ವರ ಇತ್ತು. ನಿನ್ ಮುಂದೆ ಯಾರೇ ಬಂದ್ ನಿಂತ್ಕೊಂಡ್ರು, ಈವನ್ ನಾನೇ ಬಂದ್ ನಿಂತ್ಕೊಂಡಿದ್ರುನು ನನ್ನಲ್ಲಿರುವಂತಹ ಅರ್ಧಶಕ್ತಿ ನೀನ್ ತಗೊಂಡ್ಬಿಡ್ತಿದ್ದೆ. ಆಗ ನಾನು ದುರ್ಬಲ ಆಗ್ತಿದ್ದೆ. ಆದ್ರೆ ಇದು ಮುಂದೆ ಹೋಗ್ಲೇಬೇಕು ಈ ಯುದ್ಧ. ಯಾಕೆಂದ್ರೆ ನನಗೆ ಸುಗ್ರೀವನ ಅಗತ್ಯ ಇದೆ. ಹಾಗೇನೆ ಆ ಹನುಮಂತನ ಅಗತ್ಯ ಇದೆ. ಹಾಗಾಗಿ ನಾನ್ ನಿನ್ನನ್ನ ಹಿಂದೆ ನಿಂತು ನಾನ್ ನಿನಗೆ ಬಾಣವನ್ನ ಹೂಳ್ಲೇಬೇಕಾಗಿತ್ತು ಅಂತ ಅಂತಾನೆ. ಆಗ ಸೂರ್ಯ ಕೇಳ್ತಾನೆ, ಸಾರಿ ಇಂದ್ರ ಕೇಳ್ತಾನೆ, ನನ್ನ ಮಗನಿಗೆ ಅನ್ಯಾಯ ಆಯ್ತಲ್ವಾ ಅಂತ. ಆಗ ಅವನು ಹೇಳ್ತಾನೆ, ಇಲ್ಲ, ನಾನು ಮುಂದಿನ ಜನ್ಮದಲ್ಲಿ ನಾನು ನಿನ್ನ ಮಗನ ಪರ ನಿಂತ್ಕೊಳ್ತೀನಿ ಅಂತ. ಹಾಗಾಗಿ ಇಂದ್ರಪುತ್ರನಾದ ಅರ್ಜುನನ ಜೊತೆ, ಅಂದ್ರೆ ಅರ್ಜುನನ ರಥದ ಸಾರಥಿಯಾಗಿ ಕೃಷ್ಣ ನಿಲ್ತಾನೆ ಅಂತ ಹೇಳ್ತಾರೆ. ಅಂದ್ರೆ ಒಂದು ಜನ್ಮದ ಋಣ ನಾವೇನ್ ಇಟ್ಕೊಂತೀವಿ, ಆ ಋಣವನ್ನ ತೀರ್ಸೋದಿಕ್ಕೆ ಭಗವಂತ ಆಗ್ಬೋದು, ನಾವಾಗ್ಬೋದು, ಯಾರೇ ಆದ್ರೂ ಸರಿ, ನಾವು ಮತ್ತೆ ಮತ್ತೆ ಹುಟ್ಟಿ ಬಂದು ಆ ಋಣವನ್ನ ತೀರಿಸ್ಬೇಕಾಗತ್ತೆ. ಹಾಗಾಗಿ ಕರ್ಣ ಅಂದ ತಕ್ಷಣ ನಮ್ಮೆಲ್ಲರಿಗೂ ಗೊತ್ತು ಸೂರ್ಯಪುತ್ರ. ಆ ಸೂರ್ಯಪುತ್ರನ ಎದುರಿಗೆ, ಅಂದ್ರೆ ಇಂದ್ರನ ಪುತ್ರನಿಗೆ ಈ ಜನ್ಮದಲ್ಲಿ, ಅಂದ್ರೆ ಕೃಷ್ಣಾವತಾರದಲ್ಲಿ ಭಗವಂತ ಸಹಾಯ ಮಾಡ್ತಾನೆ. ಯಾಕಪ್ಪ ಪಂಚಪಾಂಡವರಲ್ಲಿ ಅರ್ಜುನನನ್ನೇ ಆಯ್ಕೆ ಮಾಡ್ಕೊಂಡ ಕೃಷ್ಣ ಅನ್ನೋದಕ್ಕೆ ಇದು ಸಹ ಒಂದು ಪುಟ್ಟ ಉದಾಹರಣೆ. ಅಂದ್ರೆ ವಾಲಿ ಮತ್ತೆ ಸುಗ್ರೀವನ ಕಥೆಯಿಂದ ಇಲ್ಲಿ ಅರ್ಜುನನ ರಥದ ಸಾರಥಿಯಾಗಿ ಕೃಷ್ಣ ಹೇಳ್ತಾನೆ. ಅಲ್ಲಿ ಸುಗ್ರೀವನಿಗೆ ರಾಜ್ಯವನ್ನ ಕೊಡಿಸ್ತಾನೆ. ಹಾಗಾಗಿ ಇಲ್ಲಿ ತನ್ನ ಇನ್ನೊಬ್ಬ ಮಗನಿಗೆ ಇಲ್ಲಿ ಅವನು ರಾಜ್ಯಭಾರವನ್ನ ಕೊಡಿಸ್ಲೇಬೇಕು ಅಂತ ಹೇಳಿ ಅರ್ಜುನನನ್ನ ಆಯ್ಕೆ ಮಾಡ್ಕೊಂಡು ನಾವು ಅನ್ಕೊಂತೀವಲ್ಲ, ಯಾವುದೇ ಒಂದು ಘಟನೆ ನಮ್ಮ ಜೀವನದಲ್ಲಿ ಆಗ್ತಿದೆ ಅಂದ್ರೂ ಸಹ ಅದಕ್ಕೆ ಪೂರ್ವ ಜನ್ಮದ ಲೇಪ ಇದೆ. ಹಾಗಾಗಿ ನಾವ್ ಯಾರೂ ಸಹ ಇಲ್ಲಿ ಒಂದ್ ಪಕ್ಷ, ಅಯ್ಯೋ ನೀವು ಫ್ರೀ ಆಗಿ ಕ್ಲಾಸ್ ಮಾಡ್ತಾ ಇದ್ದೀರಾ, ಇಲ್ಲ ರೀ ಯಾವ್ದೋ ನಂದು ಹೋದ್ ಜನ್ಮದ ಋಣ ಇದೆ, ಅದನ್ನ ನಾನು ಇಲ್ಲಿ ತೀರಿಸ್ತಾ ಇದ್ದೀನಿ. ಹಾಗಾಗಿ ಭಗವಂತ ನಮ್ಮೆಲ್ಲರನ್ನ ಒಂದು ಕುಟುಂಬವಾಗಿ ಮಾಡಿದ್ದಾನೆ. ಆ ಕುಟುಂಬದ ಹೆಸರೇ ವಸುದೈವ ಕುಟುಂಬ. ಆ ಕೃಷ್ಣನಿಗೆ ನಮ್ಸೋಣ. ಹಾಗೇನೆ ನಾಳೆ ದಿನ ಸರಸ್ವತಿ ಪೂಜೆ, ಎಲ್ಲರೂ ನಿಮ್ಮ ಮಕ್ಕಳ ಕೈಲಿ ಸರಸ್ವತಿ ಪೂಜೆಯನ್ನ ಮಾಡಿಸಿ. ಹಾಗೇನೆ ಇವತ್ತಿನ ತರಗತಿಯನ್ನ ಇಲ್ಲಿ ಮುಗಿಸೋಣ. ಐ ಹೋಪ್ 21 ಶ್ಲೋಕದ ಅರ್ಥ ಆಗಿದೆ ಅಂತ ಅನ್ಕೊಂತೀವಿ. ಪೀಠಿಕಾ ಅರ್ಥ ಏನಿದೆ ಅದು ಸ್ವಲ್ಪ ನಿಧಾನಕ್ಕೆ ಹೋಗುತ್ತೆ. ನಂತರ ನಮ್ಮ ಪಾಠ ಸ್ವಲ್ಪ ಫಾಸ್ಟ್ ಆಗತ್ತೆ ಅಂತ ಅನ್ಕೊಂತೀನಿ. ಹರಿ ಓಂ. ಥ್ಯಾಂಕ್ ಯು.